ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ವರ್ಸ್ ಟ್ಯಾರೋಗೆ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಫನ್ ಟಾಪಿಕ್. ಸೊ ಲೆಟ್ಸ್ ಹ್ಯಾವ್ ಸಮ್ ಫನ್. ಯಾವಾಗಲೂ ಸೀರಿಯಸ್ ಆಗಿರ್ತೀವಿ, ಸೀರಿಯಸ್ ಸಬ್ಜೆಕ್ಟ್ಸ್ ಮಾತಾಡ್ತೀವಿ, ಸೋಲ್ ಗ್ರೋತ್, ಸೋಲ್ ಎವಲ್ಯೂಷನ್. ಸೊ ಲೆಟ್ಸ್ ಹ್ಯಾವ್ ಸಮ್ ಫನ್ ಇವತ್ತಿನ ರೀಡಿಂಗಲ್ಲಿ. ಸೊ ಏನು ಫನ್ ಟಾಪಿಕ್ಕು, ಲೆಟ್ಸ್ ಸೇ ಯಾರಾದರೂ ಬಂದು ಟ್ಯಾರೋ ರೀಡರ್ ಹತ್ರ ನಿಮ್ಮ ಬಗ್ಗೆ ನಾವೇನು ತಿಳ್ಕೊಳ್ಬೇಕು, ನೀವು ಯಾವ ಥರ ಒಂದು ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತ ಹೇಳಿ ಜನರಲ್ ಆಗಿ ಕೇಳಿದ್ರೆ ಆ ಟ್ಯಾರೋ ರೀಡರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ. ಸೊ ಅದು ಇವತ್ತಿನ ಟಾಪಿಕ್ಕು. ಸೊ ಬೇಸಿಕ್ಲಿ ಐ ಆಮ್ ದ ಟ್ಯಾರೋ ರೀಡರ್. ನೀವು ಈ ರೀಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ದೀರಾ. ಸೊ ಐ ಹ್ಯಾವ್ ಯುವರ್ ಪರ್ಮಿಷನ್. ಇವಾಗ ನಿಮ್ಮ ಬಗ್ಗೆ ಆ್ಯಸ್ ಅ ಟ್ಯಾರೋ ರೀಡರ್ ನಾನು ಏನು ಹೇಳ್ತೀನಿ ಬೇರೆಯವ್ರಿಗೆಲ್ಲ, ಅವ್ರ ಮೇ ಬಿ ಯುವರ್ ಫ್ರೆಂಡ್ ಆರ್ ಯುವರ್ ಫ್ಯಾಮಿಲಿ ನಿಮ್ಮ ಬಗ್ಗೆ ಕೇಳೋದಕ್ಕೆ ಬಂದಾಗ ಆಬ್ವಿಯಸ್ಲಿ ನಿಮ್ಮ ಪರ್ಮಿಷನ್ ಇಲ್ದಿರ ಯಾವುದೇ ಒಂದು ಎನರ್ಜಿನ ನಾನು ಕನೆಕ್ಟ್ ಆಗೋದಿಲ್ಲ ಅಥವಾ ಮೆಸೇಜಸ್ಸು ಕೊಡೋದಿಲ್ಲ. ಬಟ್ ದಿಸ್ ಇಸ್ ಫಾರ್ ಫನ್ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಯುವರ್ ಪರ್ಮಿಷನ್ ನಿಮ್ಮ ಬಗ್ಗೆ ಓದೋದಕ್ಕೆ. ಸೊ ಲೆಟ್ಸ್ ಸಿ ಆ್ಯಸ್ ಅ ಟ್ಯಾರೋ ರೀಡರ್ ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ರೆಂಡ್ಗೆ ನಾನೇನು ಹೇಳ್ತೀನಿ ಅಂತ ಹೇಳಿ, ಅಥವಾ ಜನರಲ್ ಆಗಿ ಯಾರು ಬಂದು ಕೇಳ್ತಾರೆ ಅವರಿಗೆ. ಆಲ್ರೈಟ್, ಸೊ ಲೆಟ್ಸ್ ಹ್ಯಾವ್ ಸಮ್ ಫನ್. ನಿಮ್ಮ ಬಗ್ಗೆ ಏನು ಹೇಳ್ತೀನಿ ಅಥವಾ ಏನು ಮೆಸೇಜಸ್ ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಮುಂಚೆ ಕೆಳಗಡೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಂಟ್ಯೂಟಿವ್ ಒರಾಕಲ್ ರೀಡರ್ ಕೋರ್ಸ್ಗೆ ಹೋಗಿ ಜಾಯ್ನ್ ಆಗಿ. ಬಿಕಾಸ್ ಆ ಕೋರ್ಸಲ್ಲಿ ನಾವು ಕಾರ್ಡ್ಸ್ನ ಯೂಸ್ ಮಾಡಿ ಅಥವಾ ಇನ್ ಜನರಲ್ ಆಗಿ ಹೇಗೆ ನಮ್ಮ ಗೈಡ್ಸ್ ಜೊತೆ ಇನ್ನೂ ಡೀಪಾಗಿ ಕನೆಕ್ಟ್ ಆಗೋದು, ಮೆಸೇಜಸ್ನ ಹೇಗೆ ರಿಸೀವ್ ಮಾಡ್ಕೊಳ್ಳೋದು, ನಮ್ಮ ಜರ್ನಿನಲ್ಲಿ ಅವರ ಸಪೋರ್ಟ್ನ ಹೇಗೆ ತೊಗೊಳ್ಳೋದು, ಇಂಟ್ಯೂಷನ್ನ ಹೇಗೆ ಆ್ಯಕ್ಟಿವೇಟ್ ಮಾಡೋದು, ಸೊ ಇನ್ನೂ ಹೆಚ್ಚು ಟಾಪಿಕ್ಸ್ಗಳು ಮಾತಾಡ್ತೀವಿ. ನೀವು ಎಸ್ಪೆಷಲಿ ಟ್ಯಾರೋ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ವಿಲ್ ಬಿ ಯುವರ್ ಫೌಂಡೇಶನ್. ನೀವು ಟ್ಯಾರೋ ಕಲಿಯೋದಕ್ಕೆ ಎಷ್ಟೊಂದು ಬೇಸಿಕ್ಸ್ ನಾವು ಇದರಲ್ಲೂ ಕವರ್ ಮಾಡ್ತೀವಿ, ಲೈಕ್ ನಂಬರ್, ಕಲರ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಸೊ ಡೆಫಿನೆಟ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ಜಾಯ್ನ್ ಆಗಿ. ವಿ ಹ್ಯಾವ್ ಸೋ ಮೆನಿ ಫ್ರೀ ಬೋನಸಸ್, ಗಾಡೆಸ್ ವರ್ಸ್ ಕಮ್ಯುನಿಟಿಗೆ ಫ್ರೀ ಆ್ಯಕ್ಸೆಸ್, ಮಂತ್ಲಿ ಕಾಲ್ಸ್ ಆ್ಯಂಡ್ ಸೋ ಮಚ್ ಮೋರ್. ಆ್ಯಂಡ್ ಆಲ್ಸೋ ಈ ಗ್ರೂಪ್ಗೆ, ಈ ಕ್ಲಾಸ್ಗೆ ಜಾಯ್ನ್ ಆಗೋರಿಗೆ ದೇರ್ ವಿಲ್ ಬಿ ಅಡಿಷ್ನಲ್ ಡಿಸ್ಕೌಂಟ್ ನೆಕ್ಸ್ಟ್ ಟ್ಯಾರೋ ಕೋರ್ಸ್ಗೆ. ಸೊ ಆಲ್ ದ ಫನ್ ಸ್ಟಫ್, ಆಲ್ ದ ಫನ್ ಬ್ಯೂಟಿಫುಲ್ ಸ್ಟಫ್. ರೈಟ್, ಸೊ ಗೋ ಜಾಯ್ನ್ ಆ ಕೋರ್ಸ್ಗೆ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಗೋ ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟನ್ನು. ರೆಗ್ಯುಲರ್ ಆಗಿ ಎನರ್ಜಿ ಅಪ್ಡೇಟ್ಸ್ ಅಲ್ಲೂ ಕೊಡ್ತಾ ಇರ್ತೀನಿ. ಆಲ್ರೈಟ್, ಸೊ ಲೆಟ್ಸ್ ನಾಟ್ ಟಾಕ್ ಮೋರ್. ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬಂದು ಈ ಕಾರ್ಡ್ ಫೈರ್ ಗಾರ್ಡಿಯನ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಬಂದು ಹಾರ್ಟ್ ಗಾರ್ಡಿಯನ್. ಓಕೆ, 2 ಕಾರ್ಡೂ ಬೋಲ್ಡ್ ರೆಡ್ ಕಲರ್, ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಆಲ್ರೈಟ್, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಓಕೆ, ಸೊ ಸಿಟ್ ಬ್ಯಾಕ್, ಎಂಜಾಯ್. ನಿಮ್ಮ ಬಗ್ಗೆ ನಾನು ಹೇಳೋವಂಥ ಸ್ಟೋರಿನ ಅಥವಾ ನಿಮ್ಮ ಬಗ್ಗೆ ನಾನು ಹೊಗಳೋವಂಥ ಮಾತುಗಳನ್ನ ಅಥವಾ ಜನರಲ್ ಆಗಿ ನಿಮ್ಮ ಬಗ್ಗೆ ನಾವು ಮಾತಾಡುವಂಥ ವಿಚಾರಗಳನ್ನ ಸಿಟ್ ಬ್ಯಾಕ್, ಎಂಜಾಯ್ ನಿಮ್ಮ ಇವತ್ತಿನ ರೀಡಿಂಗು. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ ಗ್ರೂಪ್ ನಂಬರ್ 1. ವೆಲ್ಕಮ್ ನಿಮ್ಮ ರೀಡಿಂಗಿಗೆ. ನಿಮ್ಮ ರೀಡಿಂಗ್ ಅಥವಾ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ್ರೆ ಮೊದಲನೇದು ಅಫ್ಕೋರ್ಸ್ ಇಟ್ ಇಸ್ ಫೈರ್ ಗಾರ್ಡಿಯನ್. ಬಟ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ರೂಟ್ ಚಕ್ರ ಎನರ್ಜಿ, ಆಬ್ವಿಯಸ್ಲಿ ರೂಟ್ ಚಕ್ರ ಎನರ್ಜಿ ಆ್ಯಂಡ್ ಆಲ್ಸೋ ಕ್ರಿಯೇಟಿವ್ ಎನರ್ಜಿ, ಅಂದರೆ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರೋದು. ಮೊದಲನೇದು, ನನ್ನ ಹತ್ರ ಯಾರು ಬಂದು ಕೇಳ್ತಾರೆ ನಿಮ್ಮ ಬಗ್ಗೆ ಅವ್ರಿಗೆ ಹೇಳುವಂಥದ್ದು, ನೀವು ಇವ್ರಿಗೆ ಯಾವುದೇ ರೂಲ್ಸ್ ಹಾಕೋದಕ್ಕಾಗೋದಿಲ್ಲ, ಯಾವುದೇ ರೆಸ್ಟ್ರಿಕ್ಷನ್ಸ್ ಹಾಕೋದಕ್ಕಾಗೋದಿಲ್ಲ. ಲೈನ್ ಹಾಕ್ಬಿಟ್ಟು ಇದನ್ನು ದಾಟಬೇಡಿ, ಈ ಲೈನ್ ಒಳಗಡೆನೇ ಇರಿ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಇವ್ರು ರೂಲ್ ಫಾಲೋ ಮಾಡಿಕೊಂಡು ಜೀವನ ಮಾಡುವಂಥವ್ರಲ್ಲ, ಅವರ ಪ್ಯಾಷನನ್ನು, ಅವರ ಪರ್ಪಸ್ನ ಫಾಲೋ ಮಾಡೋವಂಥ ಒಂದು ವ್ಯಕ್ತಿ ಇವರು. ಸೊ ಇವ್ರನ್ನ ಬಾಕ್ಸ್ ಒಳಗಡೆ ಹಾಕೋದಕ್ಕಾಗೋದಿಲ್ಲ, ನೀವು ಇದೇ ರೀತಿ ಇರಬೇಕು ಅಂತ ಹೇಳೋದಕ್ಕಾಗೋದಿಲ್ಲ. ನೀವು ಎಷ್ಟರ ಮಟ್ಟಿಗೆ ಇವ್ರನ್ನ ಫ್ರೀ ಆಗಿಬಿಡ್ತೀರಾ, ಎಷ್ಟರ ಮಟ್ಟಿಗೆ ಅವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡ್ತೀರಾ, ಅಷ್ಟರ ಮಟ್ಟಿಗೆ ನಿಮ್ಮ ರಿಲೇಷನ್ಶಿಪ್ಪು ಈ ವ್ಯಕ್ತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಯು ಕೆನಾಟ್ ಸ್ಟಾಪ್, ಯು ಕೆನಾಟ್ ರೆಸ್ಟ್ರಿಕ್ಟ್, ಯು ಕೆನಾಟ್ ಲಿಮಿಟ್ ಆ ಬಾಕ್ಸ್. ದೆರ್ ಇಸ್ ನೋ ಬಾಕ್ಸ್ ಈ ಗ್ರೂಪಿಗೆ. ಈ ಪರ್ಟಿಕ್ಯುಲರ್ ವ್ಯಕ್ತಿ, ನೀವು ಯಾರ ಬಗ್ಗೆ ಎನ್ಕ್ವೈರ್ ಮಾಡ್ತಾ ಇದ್ದೀರಾ, ಲೈಕ್ ದೆರ್ ಇಸ್ ನೋ ಬಾಕ್ಸ್ ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ. ಸೊ ಯು ಕೆನಾಟ್ ಪುಟ್ ಲೇಬಲ್ಸ್ ಆಲ್ಸೋ. ಯಾವುದೇ ಲೇಬಲ್ ಹಾಕೋದು ಅವ್ರಿಗೆ ಇಷ್ಟ ಇಲ್ಲ. ನೀವು ಈ ಥರ, ನೀವು ಆ ಥರ ಅಂತ ಹೇಳಿ ಅವ್ರಿಗೆ ಹೇಳೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಅವರು ಅವ್ರದ್ದೇ ರೂಲ್ಸ್ ಮಾಡ್ಕೊಳ್ಳೋದು, ಅವ್ರದ್ದೇ ಲೈಫ್ನ ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋದು, ಅವ್ರದ್ದೇ ಪಾತ್ನ ಅವರು ಡಿಸೈನ್ ಮಾಡ್ಕೊಳ್ಳೋದು. ವೆರಿ ಫ್ರೀಡಮ್ ಆರ್ ಫ್ರೀ ಫ್ಲೋಯಿಂಗ್ ಆರ್ ಫ್ರೀ ಸ್ಪಿರಿಟೆಡ್ ಸೋಲ್ ಈ ಪರ್ಟಿಕ್ಯುಲರ್ ವ್ಯಕ್ತಿ ಅಂತ ಹೇಳ್ತೀನಿ. ಮೊದಲನೇದು ವೆರಿ ಫ್ರೀ ಸ್ಪಿರಿಟೆಡ್, ವೆರಿ ಓಪನ್ ಮೈಂಡೆಡ್,
ಬೇರೆಯವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡೋದಲ್ಲ, ನೀವು ಲೈಕ್ ನೀವು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ನಾವು ಜಗಳ ಮಾಡುವಂಥ ವ್ಯಕ್ತಿಗಳಲ್ಲ ಇವರು. ಬಟ್ ನೀವು ಯಾವ ಥರ ಇರ್ತೀರ ನಾನು ಇರೋದಕ್ಕೆ ಬಿಡ್ತೀನಿ, ನನಗೆ ಯಾವ ಥರ ಇರಬೇಕು ನನ್ನನ್ನು ಇರೋದಕ್ಕೆ ಬಿಡಿ, ಸುಮ್ಮನೆ ಅನ್ನೆಸೆಸರಿಯಾಗಿ ಡಿಸ್ಟರ್ಬ್ ಮಾಡಬೇಡಿ. ಬಿಕಾಸ್ ನನ್ನದೇ ಐಡಿಯಾಗಳಿದೆ, ನನ್ನದೇ ವಿಷನ್ಗಳಿದೆ, ನನ್ನದೇ ಪ್ಲ್ಯಾನ್ಗಳಿದೆ. ಎಲ್ಲರೂ ಇದೇ ಥರ ಮಾಡಿದರು ಅಂಥೇಳಿ ನಾನು ಹಾಗೆ ಮಾಡಬೇಕಾಗಿಲ್ಲ. ಎಲ್ಲರೂ ಇದೇ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅಕೌಂಟ್ಸ್ ಮೇಂಟೈನ್ ಮಾಡೋದಕ್ಕೆ ಅಂಥೇಳಿ ನಾನು ಅದನ್ನೇ ಮಾಡಬೇಕಾಗಿಲ್ಲ. ನನ್ನದೇ ಹೊಸ ಅಪ್ಲಿಕೇಶನ್ನ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ ಅಥವಾ ಡಿಸೈನ್ ಮಾಡ್ಕೊಳ್ತೀನಿ. ಸೊ ದಟ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್. ಗ್ರೂಪ್ ನಂಬರ್ 1. ಸೊ ಯು ಆರ್ ದ್ಯಾಟ್ ಫ್ರೀ ಸ್ಪಿರಿಟೆಡ್ ಸೋಲ್ ಅಂತ ಹೇಳ್ತೀನಿ. ಮೊದಲನೇದು, ಯಾರು ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರ್ತಾರೆ ಅವ್ರಿಗೆ. ಆ್ಯಂಡ್ ಅವ್ರು ಬೇರೆಯವ್ರಿಗೂ ಅಂದರೆ ನೀವು ಬೇರೆಯವ್ರಿಗೂ ಆ ಫ್ರೀಡಮ್ನ ಕೊಡ್ತೀರಾ. ಯು ಆರ್ ಅ ಫ್ರೀಡಮ್ ಸೀಕರ್, ಯು ಆರ್ ಅ ಫ್ರೀಡಮ್ ಲವರ್ ಆ್ಯಂಡ್ ಆಲ್ಸೋ ಬೇರೆಯವ್ರಿಗೂ ಆ ಫ್ರೀಡಮ್ನ ಕೊಡೋ ಅಂಥ ಒಂದು ಕೆಪಾಸಿಟಿ ಇರುವಂಥವ್ರು. ಬೇರೆಯವ್ರನ್ನೂ ಕೂಡ ನೀವು ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ನೀವು ಇದೇ ಥರ ಇರಬೇಕು, ನೀವು ಇದೇ ಥರ ನನ್ನನ್ನು ನೋಡ್ಕೊಳ್ಬೇಕು ಅಥವಾ ನೀವು ಹೀಗೆ ಇರಬೇಕು ಹಾಗೆ ಇರಬೇಕಂತ ನೀವು ಬೇರೆಯವ್ರನ್ನೂ ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ನಿಮ್ಮನ್ನು ಬೇರೆಯವ್ರು ರೆಸ್ಟ್ರಿಕ್ಟ್ ಮಾಡಿದ್ರೆ ನೀವು ಯು ಡೋಂಟ್ ಲೈಕ್ ಇಟ್. ನಿಮ್ಮನ್ನು ಈ ಥರ ಇರಿ, ಆ ಥರ ಇರಿ, ಈ ಥರ ಇದೇ ರೂಲ್ಸ್, ಯು ಡೋಂಟ್ ಲೈಕ್ ಆಲ್ ದ್ಯಾಟ್. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಇಂಪ್ರೆಷನ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ವೆರಿ ಫೈರಿ, ವೆರಿ ವೆರಿ ಪ್ಯಾಷನೇಟ್. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಆ ಪ್ಯಾಷನ್ ಇರುತ್ತೆ. ನೀವು ಎಸ್ ಅಂತ ಹೇಳಿದ್ರಿ ಅಂದರೆ ಯಾವುದಾದ್ರೂ ಪ್ರಾಜೆಕ್ಟಿಗೆ, ದಟ್ ಈಸ್ ಅ ವೆರಿ ಸೀರಿಯಸ್ ಎಸ್. ಸುಮ್ಮನೆ ಆ ಕಡೆ ಈ ಕಡೆ ಹೋಗೋದಲ್ಲ. ನೀವು ಯಾರಿಗಾದ್ರೂ ಒಂದು ಮಾತು ಕೊಟ್ಟರೆ ಯು ವಿಲ್ ಸ್ಟ್ಯಾಂಡ್ ಬೈ ನಿಮ್ಮ ಪ್ರಾಮಿಸ್ನ, ನಿಮ್ಮ ವರ್ಡನ್ನ. ಸುಮ್ಮನೆ ಲೂಸ್ ಟಾಕ್ ಅಥವಾ ಅನ್ವಾಂಟೆಡ್ ಆಗಿ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಅಂತ ಹೇಳೋದಿಲ್ಲ. ನೀವು ಹೇಳಿದ್ರಿ ಅಂತ ಅಂದರೆ ಅದರಲ್ಲಿ ರಿಯಾಲಿಟಿ ಇರುತ್ತೆ. ನೀವೇನಾದರೂ ಹೇಳಿದ್ರಿ ಅಂದರೆ ಅದರಲ್ಲಿ ಒಂದು ತೂಕ ಅಂತ ಏನು ಹೇಳ್ತೀವಿ, ದೆರ್ ಇಸ್ ಅ ವೇಟ್ ನಿಮ್ಮ ಮಾತಿಗೆ. ಈಗ ಲೆಟ್ಸ್ ನಾನು ನಿಮ್ಮ ಹತ್ರ ಬಂದುಬಿಟ್ಟು ಆ್ಯಸ್ ಅ ಫ್ರೆಂಡ್ ನೀವು ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಥವಾ ನಾನು ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಬೇಕು, ಫ್ರೀ ಇದ್ದೀರಾ ಅಂತ ಅಂದರೆ ಆಮೇಲೆ ನೋಡ್ಕೊಳ್ಳೋಣ ಇವಾಗ ಹ್ಞೂ ಅಂದ್ಬಿಟ್ಟು ಅಂತ ಅಲ್ಲ. ನೀವು ಫ್ರೀ ಇದ್ದರೆ ಹೌದು ನಾನು ಫ್ರೀ ಇದ್ದೀನಿ, ಐ 100% ಕಮ್ ಅಂಡ್ ಸಪೋರ್ಟ್ ಯು ನಿಮ್ಮ ಶಿಫ್ಟಿಂಗಲ್ಲಿ, ಅಥವಾ ಸಾರಿ ನಾನು ಅವತ್ತು ಅವೈಲಬಲ್ ಇಲ್ಲ ಬಟ್ ನೀವು ಶಿಫ್ಟ್ ಮಾಡಿದ್ಮೇಲೆ ಬಂದು ಬೇಕಾದ್ರೆ ಐ ವಿಲ್ ಸಪೋರ್ಟ್ ಯು ಅರೇಂಜ್ ಮಾಡೋದಕ್ಕೆ ಅಥವಾ ಎತ್ತಿಡೋದಕ್ಕೆ. ಸೊ ದಟ್ ಈಸ್ ಹೌ ಕ್ಲಿಯರ್ ಯು ಆರ್. ನೀವು ಒಂದ್ಸಲ ಎಸ್ ಅಂತ ಅಂದರೆ ಇಟ್ ಈಸ್ ಅ ಎಸ್, ನೀವು ನೋ ಅಂತ ಅಂದರೆ ಇಟ್ ಈಸ್ ಅ ನೋ. ಸೊ ದೆರ್ ಇಸ್ ನೋ ಮಿಡಲ್ ಗ್ರೌಂಡ್. ಏನೋ ಒಂದು ಹೇಳ್ಬಿಡೋಣ ಆಮೇಲೆ ತಪ್ಪಿಸ್ಕೊಳ್ಳೋಣ, ಆ ಥರ ಹಿಂದೆ ಮುಂದೆ ಎಲ್ಲ ಮಾಡೋದಿಲ್ಲ. ಯು ಆರ್ ಲೈಕ್ ವೆರಿ ಕ್ಲಿಯರ್, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಆಲ್ಸೋ ನೀವು ತುಂಬ ಸ್ಟ್ರೇಟ್ ಫಾರ್ವರ್ಡು ಕೂಡ ಅನಿಸುತ್ತೆ. ನಿಮ್ಮ ಮನಸ್ಸಲ್ಲಿರೋದನ್ನ ಕ್ಲಿಯರಾಗಿ ಹೇಳ್ತೀರಾ. ಹಿಂದೆ ಒಂದು ಮುಂದೆ ಒಂದು ತಪ್ಪಿಸ್ಕೊಂಡ್ರೆ ಸಾಕು, ಏನೋ ಒಂದು ಹೇಳಿಬಿಟ್ರೆ ಸಾಕು, ಇವ್ರಿಗೆ ಖುಷಿ ಆಗುತ್ತೆ ಸೊ ಹಿಂಗೆ ಹೇಳ್ಬಿಡ್ತೀನಿ. ಸೊ ದೆರ್ ಈಸ್ ನೋ ಮಾಸ್ಕ್ ನಿಮ್ಮಲ್ಲಿ. ಸೊ ದಟ್ ಈಸ್ ವಾಟ್ ಐ ವಿಲ್ ಟೆಲ್. ಯಾರು ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರ್ತಾರೆ ಆ್ಯಸ್ ಅ ಟ್ಯಾರೋ ರೀಡರ್, ದೇರ್ ಇಸ್ ನೋ ಮಾಸ್ಕ್. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ನೀವು ಏನು ನೋಡ್ತಾ ಇದ್ದೀರಾ ದಟ್ ಈಸ್ ದ ರಿಯಾಲಿಟಿ. ನಿಮ್ಗೇನು ಕೊಡ್ತಾ ಇದ್ದಾರೆ ದಟ್ ಈಸ್ ದ ರಿಯಾಲಿಟಿ. ತುಂಬಾ ಲಾಯಲ್ ಆ್ಯಸ್ ಅ ಫ್ರೆಂಡ್, ಯು ಆರ್ ಅ ಲಾಯಲ್ ಫ್ರೆಂಡ್. ಆ್ಯಸ್ ಅ ಪಾರ್ಟ್ನರ್ ಯು ಆರ್ ಸೋ ಲಾಯಲ್, ಟ್ರಸ್ಟ್ ವರ್ದಿ ಪಾರ್ಟ್ನರ್. ಆ್ಯಸ್ ಅ ಬಿಸ್ನೆಸ್ ಪಾರ್ಟ್ನರ್ ಯು ಆರ್ ದಿ ಬೆಸ್ಟ್ ಬಿಸ್ನೆಸ್ ಪಾರ್ಟ್ನರ್. ಲೈಕ್ ಯು ಆರ್ ವೆರಿ ವೆರಿ ಲಾಯಲ್. ದಟ್ ಈಸ್ ವಾಟ್ ಐ ವಿಲ್ ಟೆಲ್ ಆ್ಯಸ್ ಅ ಟ್ಯಾರೋ ರೀಡರ್. ನಿಮ್ಮ ಬಗ್ಗೆ ಕೇಳಕ್ಕೆ ಬಂದಿರೋರಿಗೆ ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್. ಓಕೆ, ಏನು ಯೋಚನೆ ಮಾಡ್ದಿರಾ ಈ ವ್ಯಕ್ತಿನ ನೀವು ನಂಬೋದು. ಯಾಕೆಂದರೆ ಅವರು ಮನಸ್ಸಲ್ಲಿ ಇರೋದನ್ನು ಮಾತಾಡ್ತಾರೆ. ಇನ್ ಕೇಸ್ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಹೇಳ್ತಾರೆ. ಸುಮ್ಮನೆ ನಾಟಕ ಆಡೋದಿಲ್ಲ, ಮುಂದೆ ಒಂದು ಹಿಂದೆ ಒಂದು. ಲೈಕ್ ತುಂಬ ಪ್ಯೂರ್ ಹಾರ್ಟೆಡು. ಲೈಕ್ ನಿಮ್ಮ ಎಕ್ಸ್ಟೀರಿಯರ್ ಸ್ಟ್ರಾಂಗ್ ಇರ್ಬೋದು, ನಿಮ್ಮನ್ನು ನೋಡಿದ ತಕ್ಷಣ ಜನರು ಲೈಕ್ ನೀವು ರೂಡು ಅಥವಾ ನೀವು ಇನ್ಸೆನ್ಸಿಟಿವ್ ಅಂತ ಅಂದ್ಕೊಳ್ಬೋದು. ಬಟ್ ಆ್ಯಕ್ಚುಲಿ ಯು ಆರ್ ವೆರಿ ಸಾಫ್ಟ್ ಹಾರ್ಟೆಡ್. ಎಕ್ಸ್ಟೀರಿಯರ್ ಸ್ಟ್ರಾಂಗ್ ಬಟ್ ಇಂಟರ್ನಲಿ ಯು ಆರ್ ವೆರಿ ವೆರಿ ಸಾಫ್ಟ್ ಹಾರ್ಟೆಡ್. ಆ್ಯಕ್ಚುಲಿ ನಿಮಗೆ ತುಂಬ ಜನಕ್ಕೆ ಸಪೋರ್ಟ್ ಮಾಡಬೇಕು, ಲೈಕ್ ಯಾರಿಗಾದ್ರೂ ಏನಾದರೂ ಆದರೆ ತುಂಬಾ ನೋವಾಗುತ್ತೆ, ಅದೆಲ್ಲನೂ ತುಂಬಾ ಸ್ಟ್ರಾಂಗ್ ಆಗಿದೆ. ಸಾಫ್ಟ್ ಹಾರ್ಟೆಡ್ ಬಟ್ ಸ್ಟ್ರಾಂಗ್ ನೇಚರ್ ನೀವು. ಓಕೆ, ಸೊ ಸುಮ್ಮನೆ ಬೇರೆಯವ್ರಿಗೆ ಮನ್ಸು ನೋವಿಸೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಸೀರಿಯಸ್ ಆಗಿ ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸ್ತೀರಾ. ಕೆಲವು ಸಲ ನೀವು ಈ ಕಡ್ಡಿ ತುಂಡಾಗೋ ಥರ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ನೀವು ಆಡೋ ಮಾತು ಪ್ರಾಬಬ್ಲಿ ಒಂದೊಂದು ಸಲ ನೋವಾಗ್ಬೋದು, ಲೈಕ್ ಪಟ್ ಅಂತ ಏನಾದರೂ ಹೇಳ್ಬಿಡ್ಬೋದು. ಬಟ್ ನೀವು ನಿಜ ಹೇಳ್ತಾ ಇರೋದ್ರಿಂದ ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ ಸ್ಟೋರಿ ಒಂದು ಬಿಲ್ಡ್ ಮಾಡಿಕೊಂಡು ಹೇಳೋಷ್ಟು ಟೈಮ್ ಇರೋದಿಲ್ಲ ನಿಮ್ಮ ಮೈಂಡಲ್ಲಿ. ಯು ಆರ್ ಜಸ್ಟ್ ಟೆಲಿಂಗ್ ದ ಟ್ರೂತ್. ನಿಜ ಹೇಳೋದಕ್ಕೆ ಯೋಚಿಸೋ ಅವಶ್ಯಕತೆ ಇಲ್ಲ. ಸೊ ಪಟ್ ಅಂತ ಹೇಳ್ತೀರಾ. ಸೊ ರಿಸೀವ್ ಮಾಡ್ಕೊಳ್ಳೋರಿಗೆ ಅದು ಸ್ವಲ್ಪ ನೀವು ಹಾರ್ಶು, ತುಂಬ ಸೀರಿಯಸ್ಸು ಅಥವಾ ಸ್ಟ್ರಿಕ್ಟು
ತುಂಬ ಔಟ್ಸ್ಪೋಕನ್ನು ಅಂತ ಅನ್ನಿಸ್ಬೋದು ಜನರಿಗೆ, ಬಟ್ ಯುವರ್ ಹಾರ್ಟ್ ಈಸ್ ವೆರಿ ವೆರಿ ಸಾಫ್ಟ್. ನೀವು ಸ್ಟ್ರಾಂಗಾಗಿ ಮಾತಾಡಿ ಆಮೇಲೆ ಬೇಜಾರಾಗ್ಬೋದು, ನಾನು ಆ ಥರ ಹೇಳಬಾರ್ದಿತ್ತು ಅಂತ ಹೇಳಿ, ಬಟ್ ಯು ಕೆನಾಟ್ ಸ್ಟಾಪ್ ಯುವರ್ ಸೆಲ್ಫ್. ಯಾಕೆಂದರೆ ನೀವು ನಿಜ ಹೇಳ್ತಾ ಇರೋದ್ರಿಂದ ಅಥವಾ ನಿಮ್ಮ ಮನಸ್ಸಿನಲ್ಲಿ ನೀವು ಇರೋದನ್ನು ನೀವು ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಾ ಇರೋದ್ರಿಂದ ದೆರ್ ಇಸ್ ನೋ ಫಿಲ್ಟರ್. ಸೊ ಒರಿಜಿನಲ್ ಆಗಿ ಏನಿದೆ ಅದು ಆಚೆ ಬಂದುಬಿಡುತ್ತೆ. ಯು ಆರ್ ಅ ವೆರಿ ಟ್ರಸ್ಟ್ ವರ್ದಿ ಫ್ರೆಂಡ್. ಯು ಆರ್ ವೆರಿ ಲಾಯಲ್, ವೆರಿ ಟ್ರಸ್ಟ್ ವರ್ದಿ. ಲೈಕ್ ಒಂದ್ಸಲ ನೀವು ಫ್ರೆಂಡ್ ಆದ್ರಿ ಅಂದರೆ, ಒಂದ್ಸಲ ನೀವು ಮಾತು ಕೊಟ್ರಿ ಅಂದರೆ, ಒಂದ್ಸಲ ರಿಲೇಷನ್ಶಿಪ್ಪಿಗೆ ಎಂಟರ್ ಆದ್ರಿ ಅಂತ ಅಂದರೆ ಯು ವಿಲ್ ಗಿವ್ ಯುವರ್ 100%. ನಿಮ್ಮ ಪ್ರಾಜೆಕ್ಟ್ಗಿರ್ಬೋದು ಅಥವಾ ಬಿಸ್ನೆಸ್ಸಿಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಗಿರ್ಬೋದು, ರೊಮ್ಯಾಂಟಿಕ್ ಪಾರ್ಟ್ನರಿಗಿರ್ಬೋದು, ಫ್ರೆಂಡಿಗಿರ್ಬೋದು, ನೀವು ವೆನ್ ಯು ಡಿಸೈಡ್ ದಿಸ್ ಈಸ್ ಮೈ ಪಾರ್ಟ್ನರ್ ಅಥವಾ ದಿಸ್ ಈಸ್ ಮೈ ಫ್ರೆಂಡ್ ಅಂತ ಹೇಳಿ, ದೆರ್ ಈಸ್ ನೋ ಗೇಮ್ಸ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಎನರ್ಜಿನಲ್ಲಿ. ದಟ್ ಈಸ್ ವಾಟ್ ಐ ಟೆಲ್ ನಿಮ್ಮ ಬಗ್ಗೆ ವಿಚಾರಿಸೋಕ್ಕೆ ಬಂದಿರೋರಿಗೆ. ದೇರ್ ಇಸ್ ನೋ ಗೇಮ್ಸ್. ಇವ್ರಿಗೆ ಗೇಮ್ಸ್ ಎಲ್ಲ ಆಡೋದು ಗೊತ್ತಿಲ್ಲ, ಮುಂದೆ ಒಂದು ಮಾತಾಡೋದು ಗೊತ್ತಿಲ್ಲ, ಏನೋ ಒಂದು ಹೇಳಿಬಿಟ್ಟು ಆಮೇಲೆ ತಪ್ಪಿಸ್ಕೊಳ್ತೀನಿ ಅನ್ನೋದು. ದೇರ್ ಇಸ್ ನೋ ಗೇಮ್ಸ್, ದೇರ್ ಇಸ್ ನೋ ಫಿಲ್ಟರ್. ಯು ಆರ್ ಹಾರ್ಡ್ ಕೋರ್ ರಿಯಲ್. ಲೈಕ್ ದಟ್ ಮೇ ಕಮ್ ಆಫ್ ವೆರಿ ಸ್ಟ್ರಾಂಗ್ ನೀವು ಇಮಿಡಿಯೇಟಾಗಿ ನೋಡಿದಾಗ. ಬಟ್ ನೀವು ಯಾರ ಜೊತೆ ಆದರೂ ಪಾರ್ಟ್ನರ್ಶಿಪ್ಪಲ್ಲಿ ಇರಬೇಕು ಅಥವಾ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತಂದರೆ ದಟ್ ಈಸ್ ಯು. ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದರೆ ಲೈಕ್ ನಮಗೇನು ಯೋಚನೆ ಇಲ್ಲ, ನೀವು ಹೋಗಿ ಹೊರಗಡೆ ಹೋಗಿ ಏನಾದರೂ ನಮಗೆ ಮೋಸ ಮಾಡ್ತಿರೋ ಅನ್ನೋದು. ಬಿಕಾಸ್ ವಿ ನೋ ಯು ಆರ್ ಸೋ ಲಾಯಲ್, ಸೋ ಡೆಡಿಕೇಟೆಡ್ ನಮಗೆ. ಸೊ ಹಾಗಾಗಿ ಲೈಕ್ ಐ ಹ್ಯಾವ್ ನೋ ಫಿಯರ್. ನೀವು ನಮ್ಮ ಲೈಫಲ್ಲಿದ್ದರೆ ದೆರ್ ಇಸ್ ನೋ ಫಿಯರ್. ಅವ್ರು ಆಚೆ ಹೋಗಿ ಏನು ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಲೈಕ್ ವೆರಿ ಕ್ಲಿಯರ್ human being ನೀವು ಗ್ರೂಪ್ ನಂಬರ್ 1. ಸೊ ಯು ವಿಲ್ ಬಿ ಅ ಲಕ್ಕಿ ಪರ್ಸನ್ ಬೇರೋ ಜೀವನದಲ್ಲಿ. ಬಿಕಾಸ್ ಯು ಆರ್ ಸೋ ಪ್ಯೂರ್ ಹಾರ್ಟೆಡ್ ಆ್ಯಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಲಾಯಲ್. ಸಚ್ ಅ ಸ್ಟ್ರಾಂಗ್ ಕಾಂಬಿನೇಷನ್ ನೀವು ಬೇರೆಯವ್ರ ಲೈಫ್ನಲ್ಲಿ ಹೋದಾಗ. ಆ್ಯಂಡ್ ಯು ಆರ್ ರಿಲಯಬಲ್. ಅಂದರೆ ನಿಮ್ಮನ್ನು ನಾನು ನಂಬಿ ನೀವು ಬರ್ತೀರಾ ಅಂತ ನೀವು ಮಾತು ಕೊಟ್ಟಿದ್ರೆ ನಾನು ಅದನ್ನು ನಂಬೋದು. ಯೋಚನೆ ಮಾಡಿದ್ರೆ ಲುಕ್ ಅಟ್ ಆಲ್ ದ ಬ್ಲೂಸ್. ಲೈಕ್ ಯುವರ್ ವಾಯ್ಸ್, ನೀವು ಎಕ್ಸ್ಪ್ರೆಸ್ ಮಾಡೋದು ಇಟ್ ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಕಿಂಗ್ ಆಫ್ ಸ್ವಾರ್ಡ್ಸ್, ವಾಟರ್ ಗಾರ್ಡಿಯನ್, 2 ಬ್ಲೂ ಕಾರ್ಡ್ಸು, ಯುವರ್ ಥ್ರೋಟ್ ಚಕ್ರ. ಯು ಆರ್ ವೆರಿ ಗುಡ್ ಕಮ್ಯುನಿಕೇಟರ್. ನಿಮ್ಮ ವಾಯ್ಸ್ ಬಂದು ಇಟ್ ಈಸ್ ವೆರಿ ಪವರ್ಫುಲ್. ಓಕೆ, ನೀವು ಆ್ಯಕ್ಟಿವಿಸ್ಟ್ಗಳಿರ್ಬೋದು, ರೆಬೆಲಿಯನ್ಸ್. ಲೈಕ್ ಕೆಲವೊಂದು ಇಷ್ಟ ಆಗಲಿಲ್ಲ ಸೊಸೈಟಿನಲ್ಲಿ ಅಥವಾ ರೂಲ್ಸ್ಗಳು ಅಂತಂದರೆ ರೂಲ್ಸ್ ಬ್ರೇಕ್ ಮಾಡುವಂಥ ಗ್ರೂಪ್ ಇದು. ಇಫ್ ಇಟ್ ಈಸ್ ನಾಟ್ ಇನ್ ಅಲೈನ್ಮೆಂಟ್, ನಿಮ್ಮ ಥಾಟ್ ಪ್ರಾಸೆಸ್ಗೆ ಅದು ಅಲೈನ್ ಆಗಲಿಲ್ಲ ಅಂತಂದರೆ ಯು ಡೋಂಟ್ ಹೆಸಿಟೇಟ್ ಆ ರೂಲ್ನ ಬ್ರೇಕ್ ಮಾಡೋದಕ್ಕೆ. ಬಿಕಾಸ್ ದಟ್ ಈಸ್ ನಾಟ್ ಟ್ರೂ, ದಟ್ ಈಸ್ ನಾಟ್ ರೈಟ್ ಅಂತ ಹೇಳಿ ಆ ರೂಲ್ನ ಬ್ರೇಕ್ ಮಾಡುವಂಥವ್ರು. ಲುಕ್ ಅಟ್ ಆಲ್ ದ ಎಲ್ಲೋ, ವೆರಿ ಸ್ಟ್ರಾಂಗ್ ಲಿಯೋ ಎನರ್ಜಿ. ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ ಫೈರ್ ಆ್ಯಂಡ್ ವಾಟರ್. ಓಕೆ, ನಿಮ್ಮ ಎಮೋಷನ್ಸ್ಗೂ ವ್ಯಾಲ್ಯೂ ಕೊಡ್ತೀರಾ. ಬಟ್ ಯು ಆರ್ ವೆರಿ ವಾಟ್ ಯು ಕಾಲ್ ಅ ಸ್ಟ್ರಾಂಗ್ ಪರ್ಸ್ನಾಲಿಟಿ. ನಿಮ್ಮ ಪರ್ಸ್ನಾಲಿಟಿ ಬಂದು ತುಂಬಾ ಸ್ಟ್ರಾಂಗು. ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಎನರ್ಜೀಸ್ ಇರ್ಬೋದು ಈ ಗ್ರೂಪಲ್ಲಿ ಇರುವಂಥವ್ರು. ಇಂಟಲೆಕ್ಚುಯಲ್ ಕೆಲಸಗಳಲ್ಲಿರ್ಬೋದು. ಲೈಕ್ ವೇರ್ ನಿಮ್ಮ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು. ಲೈಕ್ ಲಾ ಅಥವಾ ಬಿಸ್ನೆಸ್ ದಟ್ ಇನ್ವಾಲ್ವ್ಸ್ ನಿಮ್ಮ ವಾಯ್ಸು. ಅಥವಾ ನೀವು ಕೆಲಸ ಅಥವಾ ಬಿಸ್ನೆಸ್ಸಲ್ಲಿ ಇಲ್ಲ ಅಂತ ಅಂದ್ರೂ ಇನ್ ಜನರಲ್ ಆಗಿ ಯು ಆರ್ ವೆರಿ ಓಪನ್ ನಿಮ್ಮ ಕಮ್ಯುನಿಕೇಷನ್ಗಳಲ್ಲಿ. ಸೊ ಮನ್ಸಿನಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಹೇಳೋದು, ದೇರ್ ಇಸ್ ನೋ ಸಚ್ ಸ್ಟೋರಿ ನಿಮ್ಮ ಹತ್ರ. ಯು ಆರ್ ವೆರಿ ಕ್ಲಿಯರ್ ಕಮ್ಯುನಿಕೇಟರ್. ಸೊ ದಟ್ ಈಸ್ ವಾಟ್ ಐ ವಿಲ್ ಟೆಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ. ವೆರಿ ಫನ್ ಎನರ್ಜಿ ಆಲ್ಸೋ. ಲೈಕ್ ಈ ಸನ್ ಕಾರ್ಡ್, ಪೇಜ್ ಆಫ್ ವಾಂಡ್ಸ್ ಕಾರ್ಡ್ ಎರಡೂ ನನಗೆ ತೋರಿಸ್ತಾ ಇರೋದು ಲೈಕ್ ನಿಮ್ಮ ಇನ್ನರ್ ಚೈಲ್ಡ್. ಯು ಆರ್ ವೆರಿ ಫನ್. ಲೈಕ್ ಐ ನೋ ಜೀವನ ಒಂದು ನಮ್ಮನ್ನ ಸೀರಿಯಸ್ ಮಾಡುತ್ತೆ. ಕೆಲವೊಂದು ಸಲ ಸೀರಿಯಸ್ ಆಗೋಗ್ತೀವಿ. ಬಟ್ ಒರಿಜಿನಲಿ ನಿಮ್ಮ ಆ್ಯಕ್ಚುಯಲ್ ಕ್ಯಾರೆಕ್ಟರ್ ಬಂದು, ಆ್ಯಕ್ಚುಯಲ್ ಇನ್ನರ್ ಸೆಲ್ಫ್ ಬಂದು ಇಟ್ ಈಸ್ ವೆರಿ ಫನ್ ಓರಿಯೆಂಟೆಡ್. ಎಲ್ಲದರಲ್ಲೂ ಹೇಗೆ ನಾನು ಖುಷಿನ ಅನುಭವಿಸೋದು, ನನಗೆ ನನ್ನ ಇನ್ನರ್ ಚೈಲ್ಡ್ಗೆ ಖುಷಿ ಕೊಡುವಂಥ ಕೆಲಸಗಳು ಮಾಡೋದು. ಲೆಟ್ಸ್ ಎ ಮೇ ಬಿ ಯು ಆರ್ ವೆರಿ ಅಡ್ವೆಂಚರಸ್. ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ, ಲೈಕ್ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ತುಂಬ ಇಷ್ಟ, ಬೇರೆ ಜನರನ್ನ ಭೇಟಿ ಮಾಡೋದು ಅಂದರೆ ತುಂಬ ಇಷ್ಟ, ಹೊಸ ಕಲ್ಚರ್ನ ಅರ್ಥ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ, ಹೊಸ ಇನ್ಫಾರ್ಮೇಷನ್ ಅಂದರೆ ತುಂಬ ಇಷ್ಟ, ನಿಮಗೆ ಕ್ಯೂರಿಯಾಸಿಟಿ ಅಂದರೆ ತುಂಬ ಇಷ್ಟ. ಯು ಲೈಕ್ ಟು ಬಿ ಕ್ಯೂರಿಯಸ್. ಹೊಸದನ್ನು ತಿಳ್ಕೊಳ್ಳೋದಕ್ಕೆ, ಹೊಸದನ್ನು ಕಲಿಯೋದಕ್ಕೆ. ಯು ಆರ್ ಅ ಲೈಫ್ ಲಾಂಗ್ ಲರ್ನರ್ಸ್. ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥವ್ರು.
ಸೊ ನಿಮ್ಮ ಜೊತೆ ಇರಬೇಕಂದ್ರೆ ನಿಮ್ಮ ಪಾರ್ಟ್ನರು ಲೈಕ್ ದೇ ಹ್ಯಾವ್ ಟು ಬಿ ರಿಯಲಿ ಹೈ ವೈಬ್ರೇಷ್ನಲ್, ಇಲ್ಲಾಂದರೆ ನಿಮಗೂ ಬೋರ್ ಆಗೋಗುತ್ತೆ, ಅವ್ರಿಗೂ ಬೋರ್ ಆಗೋಗುತ್ತೆ. ಯಾಕೆಂದರೆ ದೇರ್ ಇಸ್ ನೋ ಮ್ಯಾಚಿಂಗ್. ಯು ಆರ್ ಅ ವೆರಿ ಹೈ ವೈಬ್ರೇಷ್ನಲ್ ಜನರು ಈ ಗ್ರೂಪನ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ಕಾನ್ಸ್ಟೆಂಟಾಗಿ ಯು ವಾಂಟ್ ಟು ಕೈಂಡ್ ಆಫ್ ಎಂಗೇಜ್ ನಿಮ್ಮ ಸೆನ್ಸಸ್ನ, ಲೈಕ್ ಫಿಸಿಕಲ್ ಸೆನ್ಸಸ್ನ. ಯು ನೀಡ್ ಟು ಟಚ್, ಯು ನೀಡ್ ಟು ಸ್ಮೆಲ್, ಯು ನೀಡ್ ಟು ಟೇಸ್ಟ್, ಲೈಕ್ ಡಿಫ್ರೆಂಟ್ ರೆಸಿಪಿ, ಡಿಫ್ರೆಂಟ್ ಫುಡ್, ಡಿಫ್ರೆಂಟ್ ವೆರೈಟಿ, ಡಿಫ್ರೆಂಟ್ ರೆಸ್ಟೋರೆಂಟ್ಸ್, ಡಿಫ್ರೆಂಟ್ ಪ್ಲೇಸಸ್. ಸೊ ಕಾನ್ಸ್ಟೆಂಟಾಗಿ ಯು ವಾಂಟ್ ಟು ಕೈಂಡ್ ಆಫ್ ಎಕ್ಸ್ಪ್ಲೋರ್ ಆ್ಯಂಡ್ ಎಂಜಾಯ್ ಲೈಫ್. ಆ ಎನರ್ಜಿ ನಿಮ್ಮಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋದು. ಇನ್ ಕೇಸ್ ನಿಮ್ಮ ಲವ್ ಲೈಫ್ ರಿಲೇಟ್ ಆಗಿ ನಿಮ್ಮ ಪಾರ್ಟ್ನರು, ಫ್ಯೂಚರ್ ಪಾರ್ಟ್ನರ್ ಏನಾದರೂ ನಿಮ್ಮ ಬಗ್ಗೆ ಎನ್ಕ್ವೈರ್ ಮಾಡ್ತಾ ಇದ್ದಾರೆ, ಐ ಆಮ್ ಗೋಯಿಂಗ್ ಟು ಟೆಲ್ ದೆಮ್ ಲೈಕ್ they'll keep you very busy ಅಂತ ಹೇಳಿ. ಲೈಕ್ ಕಾನ್ಸ್ಟೆಂಟಾಗಿ ಔಟ್ಡೋರ್ಸು, ಹೊಸ ರೆಸ್ಟೋರೆಂಟ್ಸು, ಹೊಸ ಜಾಗಗಳಿಗೆ ಹೋಗೋದು, ಎಕ್ಸ್ಪ್ಲೋರ್ ಮಾಡೋದು, ಇಬ್ಬರು ಜೊತೆಗೆ ತುಂಬ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ ಹೇಳ್ತೀನಿ. ಲೈಕ್ ನಿಮ್ಮನ್ನು ಬೋರ್ ಆಗೋದಕ್ಕೆ ಬಿಡಲ್ಲ ಈ ವ್ಯಕ್ತಿ. ನಿಮ್ಮನ್ನು ತುಂಬಾ ಎಕ್ಸೈಟ್ಮೆಂಟಲ್ಲಿ ಇಟ್ಕೊಂಡಿರ್ತಾರೆ. ಲೈಕ್ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ ರಿಲೇಷನ್ಶಿಪ್ಪಲ್ಲಿ. ಯಾಕೆಂದರೆ ಯು ಆರ್ ನಾಟ್ ಅಫ್ರೇಡ್ ನಿಮ್ಮ ಐಡಿಯಾಸ್ನ, ಒಪಿನಿಯನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಆ್ಯಂಡ್ ಯು ಆರ್ ನಾಟ್ ಅಫ್ರೇಡ್ ಅವರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಅಡ್ರೆಸ್ ಮಾಡೋದಕ್ಕೆ. ಲೈಕ್ ಸೊ ಇದಾಯಿತು, ನನಗೆ ಅದು ಇಷ್ಟ ಇಲ್ಲ, ಇದನ್ನು ಬದಲಾಯಿಸ್ಬೋದಾ. ಸೊ ವೆರಿ ಕ್ಲಿಯರ್ ಕಮ್ಯುನಿಕೇಷನ್ ನಿಮ್ಮಲ್ಲಿ. ಸೊ ದೇರ್ ಇಸ್ ನೋ ಡ್ರಾಮಾ, ದೇರ್ ಇಸ್ ನೋ ಹೈಡ್ ಆ್ಯಂಡ್ ಸೀಕ್ ನಿಮ್ಮ ಎನರ್ಜಿನಲ್ಲಿ. ದೇರ್ ಇಸ್ ನೋ ಮಾಸ್ಕ್ ನಿಮ್ಮ ಎನರ್ಜಿನಲ್ಲಿ. ಯು ಆರ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ದಟ್ ಈಸ್ ದ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಸೊ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇರೋರಿಗೆ ಐ ವಿಲ್ ಡೆಫಿನೆಟ್ಲಿ ಟೆಲ್ ದಿಸ್ ಈಸ್ ಅ ವೆರಿ ಫನ್ ಲವಿಂಗ್, ಅಡ್ವೆಂಚರಸ್, ವೆರಿ ಓಪನ್ ಹಾರ್ಟೆಡ್, ಓಪನ್ ಮೈಂಡೆಡ್, ಲಾಯಲ್, ಟ್ರಸ್ಟ್ ವರ್ದಿ ಪರ್ಸನ್ ಈ ವ್ಯಕ್ತಿ ಯಾರು ನಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಐ ಥಿಂಕ್ ನಿಮಗೆ ತುಂಬ ಜನ ಫ್ರೆಂಡ್ಸ್ ಇಲ್ಲದೆ ಇರ್ಬೋದು, ತುಂಬ ಜನ ಜೊತೆ ನೀವು ಬೆರೀದೇ ಇರ್ಬೋದು. ಬಿಕಾಸ್ ನಿಮ್ಮ ಸರ್ಕಲ್ ಬಂದು ತುಂಬಾ ಸಣ್ಣದು. ಅಂದರೆ ತುಂಬ ಜನದ ಜೊತೆ ನೀವು ರೆಸನೇಟ್ ಆಗೋದಿಲ್ಲ. ತುಂಬ ಬಿಕಾಸ್ ಯು ಡೋಂಟ್ ಲೈಕ್ ಡ್ರಾಮಾ. ನಮಗೆ ಎಷ್ಟೊಂದು 100 ಜನ ಫ್ರೆಂಡ್ಸ್ ಇದ್ದಾರೆ ಅಂದರೆ 100 ಥರ ಒಂದು ಮಾಸ್ಕ್ ಹಾಕೋಬೇಕಾಗುತ್ತೆ. ಒಬ್ರಿಗೆ ಹತ್ರ ಒಂದೊಂದು ಥರ ಇರಬೇಕು. ಬಟ್ ನಿಮ್ಮ ಹತ್ರ ಯಾವುದೇ ಮಾಸ್ಕು, ಫಿಲ್ಟರ್ಸ್ ಏನೂ ಇಲ್ಲದೆ ಇರೋದ್ರಿಂದ ನಿಮ್ಮನ್ನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಜೊತೆ ಮಾತ್ರನೇ ನೀವು ಇರೋದಕ್ಕಾಗೋದು. ಸೊ ನೀವು 10 ಜನದ ಜೊತೆ ಮಾತಾಡಿದ್ರು, 50 ಜನದ ಫ್ರೆಂಡ್ಸ್ ಇದ್ರೂ, ನಿಮಗೆ ಕ್ಲೋಸ್ ಅಂತ ಇರೋದು, ಕ್ಲೋಸ್ ಸರ್ಕಲ್, ನನ್ನನ್ನು ಇನ್ ಆ್ಯಂಡ್ ಔಟ್ ಅರ್ಥ ಮಾಡ್ಕೊಳ್ಳೋರು ಪ್ರಾಬಬ್ಲಿ 1-2 ಇರ್ಬೋದು, 3 ಜನ ಇರ್ಬೋದು. ಅವ್ರ ಜೊತೆ ಮಾತ್ರನೇ ನಾನು ಕ್ಲಿಯರಾಗಿ, ಓಪನ್ ಆಗಿ ಇರೋದು. ಆ 2 ವ್ಯಕ್ತಿ ಮಾತ್ರನೇ ನನ್ನ ಲೈಫಲ್ಲಿ ನನ್ನ ಸಪೋರ್ಟ್ ಸಿಸ್ಟಮ್ ಅನ್ನೋ ಥರ ಒಂದು ಎನರ್ಜಿದು. ಅಷ್ಟು ಸುಲಭವಾಗಿ ನಿಮ್ಮ ಎನರ್ಜಿಗೆ ನೀವು ಆ್ಯಕ್ಸಸ್ಸು ಕೊಡೋದಿಲ್ಲ. ಅಷ್ಟು ಸುಲಭವಾಗಿ ನಿಮ್ಮ ಇನ್ನರ್ ಸರ್ಕಲ್ಗೆ ಜನರನ್ನು ನೀವು ಬಿಟ್ಕೊಳ್ಳೋದು ಇಲ್ಲ. ಸೊ ನಿಮ್ಮ ಇನ್ನರ್ ಸರ್ಕಲ್ಗೆ ನಾವು ಎಂಟರ್ ಆಗಬೇಕಂತಂದರೆ ವಿ ಹ್ಯಾವ್ ಟು ಕಂಪ್ಲೀಟ್ಲಿ ಬಿ ಓಪನ್ ಆ್ಯಂಡ್ ರಿಯಲಿಸ್ಟಿಕ್. ಆಗ ಮಾತ್ರನೇ ನಿಮ್ಮ ಇನ್ನರ್ ಸರ್ಕಲ್ಗೆ ನಾವು ಬರೋಕ್ಕಾಗೋದು. ನಿಮ್ಮ ಲೈಫಲ್ಲಿ ಎಷ್ಟೊಂದು ಪೇನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನಿಮ್ಮ ಈ ಓಪನ್ನೆಸ್ನಿಂದ. ಫ್ಯಾಮಿಲಿಯಲ್ಲಿ ರಿಜೆಕ್ಷನ್ಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ಗಳಲ್ಲಿ ರಿಜೆಕ್ಷನ್ಸ್ ಆಗಿರ್ಬೋದು. ನಿಮ್ಮನ್ನು ಎಷ್ಟೊಂದು ಜನ ಪ್ರಶ್ನಿಸಿರ್ಬೋದು, ಯಾಕೆ ನೀವು ಹೀಗೆ, ಯಾಕೆ ಈ ಥರ ಇರೋಕ್ಕಾಗೋದಿಲ್ಲ, ಯಾಕೆ ನಾರ್ಮಲಾಗಿ ಇರೋಕ್ಕಾಗೋದಿಲ್ಲ, ಯಾಕೆ ಬಿಸ್ನೆಸ್ ಮಾಡಬೇಕು, ಯಾಕೆ ರೆಗ್ಯುಲರ್ ಕೆಲಸಕ್ಕೆ ಹೋಗೋದಿಲ್ಲ, 35 ಆಯಿತು ಯಾಕೆ ಮದುವೆ ಆಗಿಲ್ಲ. ಸೊ ಎಷ್ಟೊಂದು ಥರ ಜನರು ನಿಮ್ಮನ್ನು ಕ್ವೆಶನ್ ಮಾಡ್ಬೋದು. ಬಟ್ ನೀವು ಯು ಫಾಲೋ ಯುವರ್ ಹಾರ್ಟ್, ಯು ಫಾಲೋ ಯುವರ್ ಪ್ಯಾಷನ್, ಯು ಫಾಲೋ ನಿಮ್ಮ ಒಳಗಡೆ ಇರೋವಂಥ ಬರೋವಂಥ ಗೈಡೆನ್ಸನ್ನ, ನಿಮ್ಮ ಪ್ಯಾಷನನ್ನು ನೀವು ಫಾಲೋ ಮಾಡೋದು. ರೂಲ್ಸ್ನ ಫಾಲೋ ಮಾಡೋದಿಲ್ಲ. ಯು ಫಾಲೋ ಪ್ಯಾಷನ್, ಯು ಫಾಲೋ ಯುವರ್ ಹಾರ್ಟ್, ಯು ಫಾಲೋ ಯುವರ್ ಗಟ್ ಫೀಲಿಂಗ್ಸ್. ಓಕೆ, ಸೊ ದಟ್ ಈಸ್ ವಾಟ್ ಐ ವಿಲ್ ಟೆಲ್ ಆ್ಯಸ್ ಅ ಟ್ಯಾರೋ ರೀಡರ್ ನಿಮ್ಮ ಬಗ್ಗೆ ಎನ್ಕ್ವೈರ್ ಮಾಡ್ತಾ ಇರೋರಿಗೆ. ಆ್ಯಂಡ್ ಆಲ್ಸೋ ಇನ್ನೊಂದು ಫೈನಲ್ ಆಗಿ ಹೇಳೋದು, ಯು ವಿಲ್ ಗಿವ್ ಲಾಟ್ ಆಫ್ ಚಾನ್ಸಸ್. ಜನರಿಗೆ ಚಾನ್ಸ್ಗಳನ್ನ ಕೊಡ್ತೀರಾ ಚೇಂಜ್ ಆಗೋದಕ್ಕೆ, ಬದಲಾಗೋದಕ್ಕೆ, ನಿಮ್ಮ ಲೈಫಲ್ಲಿ ಇರೋದಕ್ಕೆ, ಕಲಿಯೋದಕ್ಕೆ. ನೀವು ಅವ್ರ ಜೊತೆ ನಿಂತ್ಕೊಂಡು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋವಂಥ ಪ್ರಯತ್ನ ಪಡ್ತೀರಾ. ಬಟ್ ಯಾವಾಗ ನೀವು ಡಿಸೈಡ್ ಮಾಡ್ತೀರಾ ದಿಸ್ ಈಸ್ ಓವರ್ ಅಂತ ಹೇಳಿ, ದಟ್ ಈಸ್ ಟ್ರೂಲಿ ಓವರ್. ಒಂದು ಸಲ ನೀವು ಡೋರ್ ಕ್ಲೋಸ್ ಮಾಡಿದರೆ ಅವ್ರಿಗೆ, ಯು ವಿಲ್ ನೆವರ್ ಓಪನ್ ಆ ಡೋರ್ನ ಅವ್ರು ಏನೇ ಮಾಡಿಕೊಂಡ್ರು. ಬಿಕಾಸ್ ಯು ಗೇವ್ ಎನಫ್ ಚಾನ್ಸಸ್. ಅದನ್ನು
ಕಂಪ್ಲೀಟಾಗಿ ನಿಮ್ಮ ಜೀವನದಿಂದ ತೆಗೆಯೋದಕ್ಕೆ ಮುಂಚೆ ಯು ಗೇವ್ 100 ಚಾನ್ಸಸ್ ಈ ವ್ಯಕ್ತಿಗೆ. ಬಟ್ ಯಾವಾಗ ಯು ಲೂಸ್ ಯುವರ್ ಪೇಷನ್ಸ್, ಒಂದ್ಸಲ ನೀವು ಕ್ಲೋಸ್ ಮಾಡಿದ್ರಿ ಅಂದರೆ ಆ ಡೋರ್ನ, ಯು ವಿಲ್ ನೆವರ್ ಓಪನ್. ಆ ಇನ್ನರ್ ಸರ್ಕಲ್ಗೆ ನೀವು ಯಾವತ್ತೂ ಎಂಟರ್ ಆಗೋದಕ್ಕಾಗೋದಿಲ್ಲ, ಆ ಕ್ಲೋಸ್ನೆಸ್ಸಿಗೆ ನೀವು ಯಾವತ್ತೂ ಎಂಟರ್ ಆಗೋದಕ್ಕಾಗೋದಿಲ್ಲ. ಸೊ ಬಿ ವೆರಿ ಕೇರ್ಫುಲ್ ಈ ವ್ಯಕ್ತಿ ಹತ್ರ. ಅವ್ರಿಗೆ ಮನಸ್ಸಿಗೆ ನೋವು ಆಗೋ ಥರ ಒಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ, 10 ಸಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬಟ್ ಪದೇ ಪದೇ ನೀವು ಮಾಡ್ತಿದ್ರೆ ದ ಡೋರ್ ವಿಲ್ ಬಿ ಕ್ಲೋಸ್ಡ್ ಆ್ಯಂಡ್ ಆ ಡೋರ್ ಯಾವತ್ತಿಗೂ ಓಪನ್ ಆಗೋದಿಲ್ಲ. ಬಿಕಾಸ್ ದಿಸ್ ಪರ್ಸನ್ ಅಂದರೆ ನೀವು, ಯು ಆರ್ ವೆರಿ ವೆರಿ ಪ್ಯೂರ್, ವೆರಿ ಕ್ಲಿಯರ್ ಮೈಂಡೆಡ್. ಸೊ ಯು ಕೆನಾಟ್ ಪ್ಲೇ ಗೇಮ್ಸ್ ಈ ವ್ಯಕ್ತಿ ಹತ್ರ. ಸೊ ದಟ್ ಈಸ್ ವಾಟ್ ಐ ಟೆಲ್. ಯಾರು ನಿಮ್ಮ ಬಗ್ಗೆ ವಿಚಾರಿಸೋಕ್ಕೆ ಬಂದಿರ್ತಾರೆ ಅವ್ರ ಹತ್ರ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಕಿಂಗ್ ಆಫ್ ಸಾರ್ಡ್ಸ್ ಆ್ಯಂಡ್ ಕ್ವೀನ್ ಆಫ್ ಸಾರ್ಡ್ಸ್, ವೆರಿ ಕ್ಲಿಯರ್ ಕಮ್ಯುನಿಕೇಟರ್ಸ್. ಓಕೆ, ಸೊ ಸ್ಟ್ರೈಟ್ ಫಾರ್ವರ್ಡ್. ಆ್ಯಕ್ಚುಲಿ ನೋಡಿದ ತಕ್ಷಣ ನಾನು ಆಗಲೇ ಹೇಳ್ದಂಗೆ ನೀವು ತುಂಬಾ ಸೀರಿಯಸ್ಸು, ನೀವು ತುಂಬಾ ಸ್ಟ್ರಿಕ್ಟು, ತುಂಬಾ ರೂಡು ಅಂತ ಅನ್ನಿಸ್ಬೋದು. ಬಟ್ ನಿಮ್ಮ ಬಗ್ಗೆ ಗೊತ್ತಿರೋರಿಗೆ ಗೊತ್ತು ನೀವೆಷ್ಟು ಸಾಫ್ಟ್ ಹಾರ್ಟೆಡು, ನೀವೆಷ್ಟು ಸಾಫ್ಟ್ ನೇಚರ್ಡು ಅಂತ ಹೇಳಿ. ಅಗೇನ್ ಲಾಡ್ ಆಫ್ ಫನ್. ನೀವು ಇಬ್ಬರು ಜೊತೆನೇ ಇರಲಿ, ಮೂರು ಜನ ಜೊತೆನೇ ಇರಲಿ, ದೇ ಆರ್ ಯುವರ್ ಕ್ಲೋಸೆಸ್ಟ್ ಪೀಪಲ್ ಫಾರ್ ಲೈಫ್. ಓಕೆ, ನೀವು ಒಂದ್ಸಲ ಆ ಕ್ಲೋಸ್ ರಿಲೇಷನ್ಶಿಪ್ಪಿಗೆ ಎಂಟರ್ ಆದರೆ ಇಟ್ಸ್ ಲಾಂಗ್ ಟರ್ಮ್, 20 ವರ್ಷ 50 ವರ್ಷ ಫಾರ್ ಎವರ್ ಕೈಂಡ್ ಆಫ್ ರಿಲೇಷನ್ಶಿಪ್ಸು. ನೀವು ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ನಿಮ್ಮ ಸ್ಕೂಲ್ ಫ್ರೆಂಡ್ಸು ನಿಮ್ಮ ಲೈಫಲ್ಲಿ ಇರ್ಬೋದು, 20 ವರ್ಷ 30 ವರ್ಷ ಹಳೆ ಫ್ರೆಂಡ್ಶಿಪ್ಗಳನ್ನು ಮೇಂಟೈನ್ ಮಾಡ್ತಾ ಇರ್ಬೋದು ನೀವು. ಆ್ಯಂಡ್ ಅದರಲ್ಲಿ ಎಲ್ಲರೂ ಅಲ್ಲ, ಕೆಲವೊಬ್ಬರು ಮಾತ್ರ ನಿಮ್ಮ ಒಂದು ಇನ್ನರ್ ಸರ್ಕಲ್ಗೆ ಎಂಟರ್ ಆಗೋದು. ವೆನ್ ಯು ಪ್ರಾಮಿಸ್, ಇಟ್ ಈಸ್ ಅ ಪ್ರಾಮಿಸ್ ಫಾರ್ ಲೈಫ್. ಓಕೆ, ಸೊ ದಟ್ ಈಸ್ ವಾಟ್ ಐ ಟೆಲ್. ಆ್ಯಕ್ಚುಲಿ ಇನ್ನೂ ಮಾತಾಡ್ತಾ ಇರ್ಬೋದು ನಿಮ್ಮ ಬಗ್ಗೆ ನೀವೇ ಕೇಳಿ ಖುಷಿ ಆಗ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಫೈನಲ್ ಆಗಿ ಇನ್ನೊಂದು ಏನಂತಂದರೆ, ನೀವು ಬದಲಾವಣೆಗೆ ಹೆದರ್ಕೊಳ್ಳೋದಿಲ್ಲ, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕೆ ಹೆದರ್ಕೊಳ್ಳೋದಿಲ್ಲ, ನಿಮ್ಮದು ತಪ್ಪಿದರೆ ಒಪ್ಕೊಳ್ಳೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ಹಾಗೆ ಬೇರೆಯವ್ರು ತಪ್ಪು ಮಾಡಿದರೆ ಅಥವಾ ಬೇರೆಯವ್ರು ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿದರೆ ಅದನ್ನು ಅಡ್ರೆಸ್ ಮಾಡೋದಕ್ಕೂ ನೀವು ಹಿಂದೆ ಮುಂದೆ ನೋಡೋದಿಲ್ಲ. ಲೈಕ್ ಚಾನ್ಸಸ್ ಕೊಡ್ತೀರಾ, ಬಟ್ ಹೇಳಂತೂ ಹೇಳ್ತೀರಾ ಇದು ದೆರ್ ಇಸ್ ಸಮಥಿಂಗ್ ನಾಟ್ ರೈಟ್ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಯು ಆರ್ ವೆರಿ ಓಕೆ ವಿತ್ ಚೇಂಜಸ್. ಜೀವನದಲ್ಲಿ ಈಗಾಗಲೇ ಎಷ್ಟೊಂದು ಸಲ ನಿಮ್ಮ ಲೈಫನ್ನು ನೀವು ಬದಲಾಯಿಸಿರ್ಬೋದು, ನಿಮ್ಮ ಐಡಿಯಾಸ್ನ ಬದಲಾಯಿಸಿರ್ಬೋದು, ನಿಮ್ಮ ಬಿಲೀಫ್ಸ್ನ ಬದಲಾಯಿಸಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸಿರ್ಬೋದು. ಲೈಕ್ ಮತ್ತೆ ಟ್ರೈ ಮಾಡೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ಬಿಸ್ನೆಸ್ ಒಂದು ಸಲ ಫೇಲ್ ಆಯ್ತು ಅಂತಂದರೆ ಸ್ಟೋರಿ ಓವರ್ ಅಂತ ಹೇಳೋದಿಲ್ಲ. ನಿಮ್ಮ ಲೈಫಲ್ಲಿ ಸ್ಟೋರಿ ಈಸ್ ನೆವರ್ ಓವರ್. ನಿಮ್ಮ ಸ್ಟೋರಿ ಇಟ್ ಈಸ್ ನೆವರ್ ಓವರ್ ಬಿಕಾಸ್ ಯು ಕೀಪ್ ಟ್ರೈಯಿಂಗ್. ಯು ಆರ್ ನಾಟ್ ಅ ಕ್ವಿಟರ್, ಯು ಆರ್ ಅ ವಿನ್ನರ್. ಗ್ರೂಪ್ ನಂಬರ್ 1, ದಟ್ ಈಸ್ ವಾಟ್ ಐ ಟೆಲ್. ಯಾರು ವಿಚಾರಿಸಕ್ಕೆ ಬಂದಿದ್ದಾರೆ, ದೇ ಆರ್ ನಾಟ್ ಅ ಕ್ವಿಟರ್, ದೇ ಆರ್ ದ ವಿನ್ನರ್ಸ್. ಅಷ್ಟು ಸುಲಭವಾಗಿ ಸೋಲ್ನ ಒಪ್ಕೊಳ್ದೇ ಇರೋವಂಥ ಒಂದು ಎನರ್ಜಿ ಇದು. ಓಕೆ, ಗ್ರೂಪ್ ನಂಬರ್ 1, ವಿ ಕ್ಯಾನ್ ಟಾಕ್ ಆ್ಯಂಡ್ ಟಾಕ್ ಇನ್ನೂ ಅವರ್ಸ್ ನಿಮ್ಮ ರೀಡಿಂಗಲ್ಲಿ. ಬಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಬೇಸಿಕ್ಲಿ ಐ ಟೆಲ್, ಯಾರು ನಿಮ್ಮ ಬಗ್ಗೆ ವಿಚಾರಿಸಕ್ಕೆ ಬಂದಿದ್ದಾರೆ, ಯು ವಿಲ್ ಬಿ ಅ ಲಕ್ಕಿ ಪರ್ಸನ್. ಈ ವ್ಯಕ್ತಿ ಇನ್ನರ್ ಸರ್ಕಲಲ್ಲಿ ನೀವು ಹೋಗೋಕ್ಕೆ ಪರ್ಮಿಷನ್ ಕೊಟ್ಟರೆ, ಬಿಕಾಸ್ ದೇ ಆರ್ ದಿ ಮೋಸ್ಟ್ ಲಾಯಲ್, ದಿ ಮೋಸ್ಟ್ ಅಡ್ವೆಂಚರಸ್, ಫನ್ ಲವಿಂಗ್, ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಇವರು. ಸೊ ಯು ವಿಲ್ ಬಿ ಲಕ್ಕಿ ಟು ಹ್ಯಾವ್ ಈ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಪಾರ್ಟ್ನರ್, ಆ್ಯಸ್ ಅ ರೊಮ್ಯಾಂಟಿಕ್ ಪಾರ್ಟ್ನರ್ ಆರ್ ಎನಿಥಿಂಗ್, ಬಿಕಾಸ್ your personality is very very strong. ಗ್ರೂಪ್ ನಂಬರ್ 1 ಅದು ನಿಮ್ಮ ಇವತ್ತಿನ ರೀಡಿಂಗು. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಇಂಟ್ಯೂಟಿವ್ ಒರಾಕಲ್ ರೀಡಿಂಗ್ ಕೋರ್ಸ್ಗೆ ಎನ್ರೋಲ್ ಆಗೋದಕ್ಕೆ ಲಾಸ್ಟ್ ಡೇಟ್ ಟು ಎನ್ರೋಲ್ ಈಸ್ February 28. ಆಲ್ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಐ ಆಮ್ ಸೀಯಿಂಗ್ ಏಂಜಲ್ ವಿಂಗ್ಸ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಆ್ಯಂಡ್ ಆಲ್ಸೋ ಐ ಆಮ್ ಸೀಯಿಂಗ್ ಸೋ ಮೆನಿ ಏಂಜಲ್ಸ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ. ಆ್ಯಂಡ್ ಆಲ್ಸೋ 11 ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಡೆಫಿನೆಟ್ಲಿ ಯು ಗೈಸ್ ಆರ್ ಕೈಂಡ್ ಆಫ್ ಅರ್ತ್ ಏಂಜಲ್ಸ್ ಈ ಭೂಮಿ ಮೇಲೆ. ಫಸ್ಟ್ ಆಫ್ ಆಲ್ ಯಾರು ಕೇಳಕ್ಕೆ ಬಂದಿರ್ತಾರೆ ಅವ್ರಿಗೆ ಇದನ್ನೇ ಹೇಳಲ್ಲ ಅರ್ತ್ ಏಂಜಲ್ ಇವರು ಅಂತ ಹೇಳಿ, ಬಿಕಾಸ್ ನಾಟ್ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ಅರ್ತ್ ಏಂಜಲ್ ಕಾನ್ಸೆಪ್ಟ್ನ. ಬಟ್ ಯು ಗೈಸ್ are like earth angels, like you guys have so much of angelic energy. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದು, ಯು ಗೈಸ್ ಆರ್ ಅ ಸ್ಟ್ರಾಂಗ್ ಕೈಂಡ್ ಆಫ್ ಹೀಲರ್ಸ್. ಆ್ಯಕ್ಚುಲಾಗಿ ಫಿಸಿಕಲಾಗಿ ಹೀಲಿಂಗ್ ಪ್ರೊಫೆಷ್ನಲಲ್ಲೇ ಇರಬೇಕು ಅಂತಿಲ್ಲ. ನಿಮ್ಮ ಒಂದು ಎಕ್ಸಿಸ್ಟೆನ್ಸು, ನೀವು ಈ ಭೂಮಿ ಮೇಲೆ ಇರೋದೇ ಈಸ್ ಅ ಬಿಗ್ಗೆಸ್ಟ್ ಹೀಲಿಂಗ್ ಎನರ್ಜಿ. ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜಿ ಬಂದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಬರೀ ಎಲ್ಲಿದ್ದೀರಾ
ಅಲ್ಲಿ ನ್ಯಾಚುರಲ್ ಆಗಿ ಹೀಲಿಂಗ್ ಎನರ್ಜಿ ಫ್ಲೋ ಆಗ್ತಾನೆ ಇರುತ್ತೆ ನಿಮ್ಮ ಥ್ರೂ. ಸೊ ದೆರ್ ಇಸ್ ನೋ ಸ್ಪೆಷಲ್ ಎಜುಕೇಷನ್ ನಿಮಗೆ ಬೇಕಾಗಿರೋದು ಹೀಲಿಂಗ್ ಮಾಡೋದಕ್ಕೆ. ಅಫ್ಕೋರ್ಸ್ ನೀವು ಕಲಿಬೇಕು ಹೀಲಿಂಗ್ ಅಥವಾ ಸ್ಪಿರಿಚುವಲ್ ಮೊಡ್ಯಾಲಿಟೀಸ್ನೆಲ್ಲ ಅಂತಿದ್ರೆ ಯು ಕ್ಯಾನ್ ಡೂ ಇಟ್. ಬಟ್ ಜನರಲ್ ಆಗಿ ನಾನು ಹೇಳ್ತಾ ಇರೋದು ನಿಮ್ಮ ಎನರ್ಜಿ ಇಟ್ ಸೆಲ್ಫ್ ಇಸ್ ಹೀಲಿಂಗ್, ಯುವರ್ ಎನರ್ಜಿ ಇಟ್ ಸೆಲ್ಫ್ ಇಸ್ ಏಂಜಲಿಕ್ ಎನರ್ಜಿ. ಸೊ ನಿಮ್ಮ ಎಕ್ಸಿಸ್ಟೆನ್ಸ್ ಒಂದೇ ಸಾಕು ಈ ಭೂಮಿಗೆ ಹೀಲಿಂಗ್ನ ತರೋದಕ್ಕೆ. ಸೊ ದಟ್ ಈಸ್ ಫಾರ್ ಯು ಡೈರೆಕ್ಟಾಗಿ. ಸೊ ಇವಾಗ ಮಾತಾಡೋಣ ಯಾರು ನಿಮ್ಮ ಬಗ್ಗೆ ಕೇಳಕ್ಕೆ ಬಂದಿರ್ತಾರೆ ಅವರಿಗೆ ನಾನು ಏನು ಹೇಳ್ತೀನಿ ಅಂಥೇಳಿ. ಮೊದಲನೇದು, ಡೋಂಟ್ ಲೈ. ಈ ವ್ಯಕ್ತಿಗೆ ನೀವು ಸುಳ್ಳು ಹೇಳಿದ್ರೆ ಅಥವಾ ನೀವು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದೆ ಅಂತ ಅಂದ್ಕೊಂಡು ನೀವು ಅವ್ರ ಬೆನ್ನ ಹಿಂದೆ ಏನಾದರೂ ಮಾಡ್ತಾಯಿದ್ರೆ ಈ ವ್ಯಕ್ತಿಗೆ ನೀವು ಹೇಳ್ದಿದ್ರೂ ಗೊತ್ತಾಗತ್ತೆ ನೀವು ಮೈಂಡಲ್ಲಿ ಏನು ನಡೀತಾ ಇದೆ ಅಥವಾ ನೀವು ಏನು ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಇಂಟ್ಯೂಟಿವ್ಲಿ ಏನೋ ಸರಿ ಇಲ್ಲ, ಏನೋ ಮಿಸ್ ಆಗಿದೆ, ಏನೋ ಬದಲಾಗಿದೆ, ಎನರ್ಜಿ ಶಿಫ್ಟ್ ಆಗಿದೆ ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗು ಈ ವ್ಯಕ್ತಿಗೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಡೋಂಟ್ ಟ್ರೈ ಟು ಚೀಟ್ ಈ ಪರ್ಟಿಕ್ಯುಲರ್ ವ್ಯಕ್ತಿ ಹತ್ರ, ಯಾಕೆಂದರೆ ಅದು ವರ್ಕ್ ಆಗೋದಿಲ್ಲ. ದೇ ಆರ್ ಹೈಲಿ ಇಂಟ್ಯೂಟಿವ್, ಹೈಲಿ ಸೈಕಿಕ್, ಸ್ಪಿರಿಚುವಲ್ ವರ್ಲ್ಡ್ಗೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರೋದು. ಸೊ ಯು ಕೆನಾಟ್ ರಿಯಲಿ ಚೀಟ್ ಈ ವ್ಯಕ್ತಿನ. ನೀವು ಅಂದ್ಕೊಂಡಿರ್ಬೋದು ನಾನು ತುಂಬ ಯುನೋ ಲೈಕ್ ನಂಗೆ ವರ್ಡ್ ಬರ್ತಾ ಇರೋದು ಬಾಯಿಗೆ ಕಿಲಾಡಿ ಅಂತೇಳಿ. ಸೊ ನಾನು ತುಂಬ ಕಿಲಾಡಿ, ನಾನು ಇವ್ರಿಗೆ ಮೋಸ ಮಾಡ್ತಾಯಿದ್ದೀನಿ, ಇವ್ರ ಹಿಂದೆ ಅಥವಾ ಇವ್ರಿಗೆ ಗೊತ್ತಾಗೋದಿಲ್ಲ ಇವ್ರ ಹಿಂದೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಂತ ಅಂದ್ಕೊಂಡ್ರೆ ದೇ ಆರ್ ರಿಯಲಿ ಫುಲಿಶ್. ಯಾಕೆಂದರೆ ನಿಮ್ಮ ಹಾರ್ಟು, ನಿಮ್ಮ ಸ್ಪಿರಿಚುವಲ್ ಟೀಮ್ ಬಂದು ದೇ ಆರ್ ವೆರಿ ವೆರಿ ಸ್ಟ್ರಾಂಗ್. ನೀವು ಡೈರೆಕ್ಟಾಗಿ ನಿಮ್ಮ ಇಂಟ್ಯೂಷನಿಗೆ ಗೊತ್ತಾಗಲಿಲ್ಲ ಅಂದರೂ ನಿಮ್ಮ ಗೈಡ್ಸು ನಿಮಗೆ ಸೈನ್ ಕೊಡೋದಕ್ಕೆ ಶುರು ಮಾಡ್ತಾರೆ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಈಸ್ ರಾಂಗ್ ಅಂತ. ನಿಮ್ಮ ಬಾಡಿನಲ್ಲಿ ಚೇಂಜಸ್ ಆಗೋದಕ್ಕೆ ಗೊತ್ತಾಗತ್ತೆ ದೆರ್ ಇಸ್ ಸಮಥಿಂಗ್ ನಾಟ್ ರೈಟ್, ಏನು ಸರಿ ಇಲ್ಲ, ನಾನು ಅದ್ರ ಬಗ್ಗೆ ಅಟೆನ್ಷನ್ ಕೊಡಬೇಕು ಅಥವಾ ಏನಾಗ್ತಾ ಇದೆ ನೋಡಬೇಕು, ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಐ ವಿಲ್ ಟೆಲ್. ಯಾರು ನಿಮ್ಮ ಬಗ್ಗೆ ವಿಚಾರಿಸೋಕೆ ಬಂದಿರ್ತಾರೆ, ಡೋಂಟ್ ಫೂಲ್ ಅರೌಂಡ್. ಯಾಕೆಂದರೆ ಈ ವ್ಯಕ್ತಿ ಹತ್ರ ನೀವು ನಿಜವಾಗ್ಲೂ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಅವರ ಇಂಟ್ಯೂಷನ್ ಬಂದು ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ದೇ ವಿಲ್ ನೋ ಎಕ್ಸಾಕ್ಟ್ಲಿ ನೀವೇನು ಮಾಡ್ತಿದ್ದೀರಾ ಅಥವಾ ಏನಾದರೂ ಬದಲಾಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ. ಆ್ಯಂಡ್ ಆಲ್ಸೋ ದೇ ಆರ್ ಪ್ಯೂರ್ ಸೋಲ್ಸ್. ಓಕೆ, ವೆರಿ ಪ್ಯೂರ್ ಸೋಲ್ಸ್. ಸೊ ನೀವು ಇವ್ರ ಜೀವನದಲ್ಲಿ ಹೋಗ್ತಿದ್ದೀರಾ ಅಂತಂದರೆ 100% ನಿಮ್ಮ ಜೀವನದಲ್ಲಿ ಹೀಲಿಂಗು, ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋ ಅಂಥ ಒಂದು ಯೂನಿವರ್ಸಲ್ ಏಂಜಲಿಕ್ ಲವ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅಂದರೆ ಯು ಹ್ಯಾವ್ ಟು ಗೋ ಟು ಯುವರ್ ಲೈಫ್. ಅಂದರೆ ನಿಮ್ಮನ್ನು ಕನೆಕ್ಟ್ ಆಗೋದು ಇಟ್ಸ್ ಲೈಕ್ ಗೆಟಿಂಗ್ ಇನ್ ಟು ಅ ರಿಲೇಷನ್ಶಿಪ್ ವಿತ್ ಏಂಜಲ್ ಜೊತೆ ರಿಲೇಷನ್ಶಿಪ್ನ ಇಟ್ಕೊಂಡಿರೋ ಥರ ನಿಮ್ಮ ಜೊತೆ ಇರೋವಂಥದ್ದು. ಸೊ ಇಫ್ ಯು ಆರ್ ಅ ಫ್ರೆಂಡ್, ಲೈಕ್ ನಿಮ್ಮ ಹಾರ್ಟ್ ಸೋಲನ್ನ ಡೆಡಿಕೇಟ್ ಮಾಡ್ತೀರಾ ನೀವು ಈ ರಿಲೇಷನ್ಶಿಪ್ಪಲ್ಲಿ, ಅಷ್ಟು ಪ್ಯೂರ್ ಫಾರ್ಮ್ ಆಫ್ ಲವ್ನ ನೀವು ಎಕ್ಸ್ಟೆಂಡ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಇರೋವಂಥ ಜನರಿಗೆ. ಅನ್ಕಂಡೀಷ್ನಲ್ ಲವ್, ಲೈಕ್ ಅನ್ಕಂಡೀಷ್ನಲ್ ಆಗಿ ಲವ್ ಮಾಡೋದು, ಯಾವುದೇ ಕಂಡೀಷನ್ಸ್ ಇಲ್ದಿರ ಲವ್ ಮಾಡೋದು. ನೀವು ಇದನ್ನು ಕೊಟ್ಟರೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಥವಾ ನೀವು ಪ್ರೀತಿಸಿದ್ರೆ ಮಾತ್ರ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಸೊ ದೆರ್ ವಿಲ್ ಬಿ ಲಾಟ್ ಆಫ್ ಕಂಡೀಷನ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್. ನೀವು ನನ್ನ ನೋಡಿಕೊಂಡ್ರೆ ಮಾತ್ರ ನನಗೆ ಪ್ರೀತಿ ಬರೋದು. ನಿಮ್ಮ ಪ್ರೀತಿಗೆ ದೆರ್ ಇಸ್ ನೋ ಕಂಡೀಷನ್ಸ್. ನೀವು ನೋಡ್ಕೊಳ್ಳಲ್ವೋ, ನನ್ನ ನೇಚರ್ ಬಂದು ಪ್ರೀತಿ ಆಗಿರೋದ್ರಿಂದ ನನಗೆ ಪ್ರೀತಿ ಮಾಡೋದು ಬಿಟ್ಟರೆ ಬೇರೆ ಇನ್ನು ಯಾವ ಎನರ್ಜಿನೂ ನನಗೆ ರೆಸನೇಟ್ ಆಗೋದಿಲ್ಲ. ಸೊ ಐ ಓನ್ಲಿ ಲವ್. ಓಕೆ, ನೀವು ಏನೇ ಮಾಡಿಕೊಂಡ್ರೂ ಆ ಪ್ರೀತಿ ಕೊಡೋದಷ್ಟು. ಸೊ ಐ ಓನ್ಲಿ ಲವ್. ಸೊ ನನ್ನ ಎನರ್ಜಿ ಬಂದು ಲವ್ ಆಗಿರೋದ್ರಿಂದ, ನನ್ನ ಸೋಲ್ ಎಸೆನ್ಸ್ ಬಂದು ಲವ್ ಆಗಿರೋದ್ರಿಂದ ಐ ಗಿವ್ ಲವ್ ಫ್ರೀಲಿ, ಜನರಸ್ಲಿ. ದೇವರು ಎಲ್ಲರನ್ನೂ ಒಂದೇ ಸಮಾನವಾಗಿ ಪ್ರೀತಿಸ್ತಾರಲ್ಲ, ಆ ಥರ ಒಂದು ಪ್ರೀತಿ ನಿಮ್ಮದು. ಅನ್ಕಂಡೀಷ್ನಲ್ ಏಂಜಲಿಕ್ ಲವ್ ನಿಮ್ಮದು. ಸೊ ದಟ್ ಈಸ್ ವಾಟ್ ಐ ವಿಲ್ ಟೆಲ್. ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರೋರ್ನ, ದೇ ಆರ್ ಹೈ ವೈಬ್ರೇಷ್ನಲ್ ಲೈಕ್ ಸೋಲ್ಸ್. ಅವರ ಲವ್ ಬಂದು ಇಟ್ ಈಸ್ ವೆರಿ ಪ್ಯೂರ್, ವೆರಿ ಇನ್ನಸೆಂಟ್ ಆ್ಯಂಡ್ ವೆರಿ ಜನರಸ್. ಅಂದರೆ ದೆರ್ ಇಸ್ ನೋ ಕಂಡೀಷನ್ ನಿಮ್ಮ ಲವ್ವಲ್ಲಿ. ಸೊ ಇಂಥ ಒಂದು ಪ್ಯೂರ್ ಲವ್ನ, ಪ್ಯೂರ್ ನರ್ಚರಿಂಗ್ನ, ಲೈಕ್ ಮದರ್ಲಿ ಎನರ್ಜಿ, ಲೈಕ್ ಗಾಡ್ಲಿ ಎನರ್ಜಿ ನಿಮ್ಮದು. ಎಲ್ಲರನ್ನೂ ನೋಡ್ಕೊಳ್ಬೇಕು, ಎಲ್ಲರಿಗೂ ಕೊಡಬೇಕು, ಎಲ್ಲರಿಗೂ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಅವ್ರನ್ನ ಪ್ರೀತಿಸ್ಬೇಕು, ಇವ್ರನ್ನ ಹೀಲ್ ಮಾಡಬೇಕು, ಯಾಕೋ ಬೇಜಾರಲ್ಲಿದ್ದಾರೆ ಅವ್ರಿಗೋಗಿ ಸಾಂತ್ವನ ಕೊಡಬೇಕು. ಅವರು ಲೈಕ್ ಯೋರ್ ಹಾರ್ಟ್ ಲೈಕ್ ಗೋಸ್ ಔಟ್ ಎಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ, ಆ ಪ್ರೀತಿನ ಕೊಡೋದಕ್ಕೆ. ದಟ್ ಈಸ್ ವಾಟ್ ಐ ವಿಲ್ ಟೆಲ್ ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರೋರಿಗೆ.
ಲೈಕ್ ಯು ವಿಲ್ ಬಿ ದಿ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಈ ವ್ಯಕ್ತಿ ಜೀವನದಲ್ಲಿ ನೀವು ಹೋದರೆ, ಬಿಕಾಸ್ ದೇ ವಿಲ್ ಲವ್ ಯು, ದೇ ವಿಲ್ ಟೇಕ್ ಕೇರ್ ಆಫ್ ಯು, ದೇ ವಿಲ್ ಪ್ರೊಟೆಕ್ಟ್ ಯು. ಸೊ ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಆಬ್ವಿಯಸ್ಲಿ ವಿ ಹ್ಯಾವ್ ದ ಕಾರ್ಡ್ ಆಫ್ ಓರಕಲ್. 2 ಕಾರ್ಡಲ್ಲೂ ನೀವು ಕಣ್ಣು ಮುಚ್ಕೊಂಡಿರೋದು. ಸೊ ನಿಮ್ಮ ಕನೆಕ್ಷನು ಸ್ಪಿರಿಚುವಲಿಟಿ, ಸ್ಪಿರಿಚುವಲ್ ರೆಲ್ಮ್, ಹೈಯರ್ ರೆಲ್ಮಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರೋದು. ಮತ್ತು ಇದು ನಿಮ್ಮ ಗೈಡ್ಸಿಂದ ನೀವು ಮೆಸೇಜಸ್ನ ತೊಗೊಳ್ತಾ ಇರೋದು. ವಾಟ್ ಐ ವಿಲ್ ಟೆಲ್, ಯಾರು ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿದ್ದಾರೆ ಅವ್ರ ಹತ್ರ, ದಟ್ ಯು ಆರ್ ಹೈಲಿ ಸ್ಪಿರಿಚುವಲ್, ಹೈಲಿ ಎವಾಲ್ವ್ಡ್ ಸೋಲ್. ನೀವು ಸ್ಪಿರಿಚುವಲ್ ಲೆವೆಲಲ್ಲಿ ತುಂಬಾ ತಿಳ್ಕೊಂಡಿರೋವಂಥ ಒಂದು ವ್ಯಕ್ತಿ. ಆದರೆ ಹೊರಗಡೆ ಅದನ್ನು ತೋರಿಸ್ಕೊಳ್ದೇ ಇರ್ಬೋದು. ನನಗಿದ್ರ ಬಗ್ಗೆ ಗೊತ್ತು, ನನಗಿದು ಗೊತ್ತು, ನನಗೆ ಅದು ಗೊತ್ತು ಅಂಥೇಳಿ. ಯು ಡೋಂಟ್ ಲೈಕ್ ಬ್ರಾಡ್ಕಾಸ್ಟ್ ಮಾಡೋದು. ನಾನು ಈ ಥರ ಒಂದು ವ್ಯಕ್ತಿ, ನನ್ನನ್ನು ನೋಡಿ ಅಂತ ಹೇಳಿ ಆ ಶೋ ಆಫ್. ದೇರ್ ಇಸ್ ನೋ ಶೋ ಆಫ್ ನಿಮ್ಮ ಎನರ್ಜಿನಲ್ಲಿ. ವೆರಿ ಗ್ರೌಂಡೆಡ್, ವೆರಿ ಹೀಲಿಂಗ್ ಎನರ್ಜಿ ನಿಮ್ಮದು. ಯಾವುದೇ ಒಂದು ಶೋ ಆಫ್ ಇಲ್ಲ. ನೀವು ಪ್ರೀತಿ ಕೊಡ್ತಿದ್ದೀರಾ ಅಂತಂದರೆ ಎಲ್ರಿಗೂ ಹೇಳಬೇಕಾಗಿಲ್ಲ. ನಾನು ಲೆಟ್ಸೆ ಯಾರಿಗೂ ಏನೋ ಗಿಫ್ಟ್ ಕೊಟ್ಬಿಟ್ಟು ನಾನು ಅದನ್ನು ಸ್ಟೇಟಸ್ಗೆ ಹಾಕ್ಕೋಬೇಕಾಗಿಲ್ಲ, ನಾನು ಇವ್ರಿಗೆ ಗಿಫ್ಟ್ ಕೊಟ್ಟೆ ಅಂತ ಹೇಳಿ. ನಾನು ಇವ್ರನ್ನ ಪ್ರೀತಿಸ್ಬಿಟ್ಟು ನಾನು ಎಲ್ಲ ಕಡೆನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ನಾನು ಈ ಥರ ಪ್ರೀತಿಸಿದೆ, ನನಗೆ ಈ ಥರ ಮಾಡಿದೆ, ನಾನು ಆ ಥರ ಮಾಡಿದೆ, ನಾನು ಇವ್ರಿಗೆ ಹೀಲಿಂಗ್ ಮಾಡಿದೆ. ಸೊ ದೇರ್ ಈಸ್ ನೋ ಬ್ರಾಡ್ಕಾಸ್ಟಿಂಗ್, ದೇರ್ ಈಸ್ ನೋ ಶೋ ಆಫ್ ಆರ್ ಶೈನಿ ಎನರ್ಜಿ ನಿಮ್ಮದು. ಯುವರ್ ಎನರ್ಜಿ ಇಸ್ ವೆರಿ ಗ್ರೌಂಡೆಡ್, ವೆರಿ ರೂಟೆಡ್. ತುಂಬಿದ ಕೊಳ ತುಳ್ಕೋದಿಲ್ಲ ಅಂತ ಹೇಳ್ತಾರಲ್ಲ, ಆ ಬಿನ್ಗೆ ಅರ್ಧ ತುಂಬಿದಾಗ್ಲೇ ಅದು ತುಳ್ಕೋದು ಜಾಸ್ತಿ, ನೀರೆಲ್ಲ ಆಚೆ ಇರುತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ಫುಲ್, ಆ ಹೆವಿನೆಸ್ ಇಲ್ಲ, ಗ್ರೌಂಡೆಡ್ನೆಸ್ ಇಲ್ಲ. ಬಟ್ ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ಲೈಕ್ ತುಂಬಿದ ಕೊಡ. ಆ ಎನರ್ಜಿ ನಿಮ್ಮ ಗ್ರೂಪಿಗೆ ತೋರಿಸ್ತಾ ಇರೋದು, ಅಥವಾ ನನಗೆ ಅಟ್ಲೀಸ್ಟ್ ಫೀಲ್ ಆಗ್ತಾ ಇರೋದು. ಲೈಕ್ ಯು ಆರ್ ಲೈಕ್ fullness. There is no shallow energy ನಿಮ್ಮದು. ಯು ಆರ್ ವೆರಿ ಡೀಪ್, ವೆರಿ ಇಂಟಿಮೇಟ್, ವೆರಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಮತ್ತು ವೆರಿ ಗುಡ್ ಲಿಸ್ನರ್ ಕೂಡ. 2 ಕಾರ್ಡನ್ನು ಕೇಳಿದಾಗ ಎಲ್ಲರೂ ನಮ್ಮ ಕಥೆನೇ ಹೇಳ್ಕೊಳ್ತಾ ಇರ್ತೀವಿ ಯಾವಾಗಲೂ. ನನ್ನ ಜೀವನದಲ್ಲಿ ಹಿಂಗಾಯಿತು, ನನಗೆ ಹಿಂಗಾಯಿತು, ನನಗೆ ಈ ಥರ ನೋವಾಯಿತು, ನನಗೆ ಇದಾಯಿತು, ಅದಾಯಿತು. ಸೊ ದೆರ್ ಈಸ್ ಆಲ್ ಅಬೌಟ್ ಮೀ ಈ ಪ್ರಪಂಚದಲ್ಲಿ. ಬಟ್ ನೀವು ನಿಮ್ಮದೂ ಕಥೆಗಳಿದ್ರೂ ನೀವು ಬೇರೆಯವ್ರು ಏನು ಹೇಳ್ತೀರಾ ಅಂತ ಕೂಡ ಕೇಳಿಸ್ಕೊಳ್ತೀರಾ, ಬೇರೆಯವ್ರ ನೋವನ್ನ ಕೇಳಿಸ್ಕೊಳ್ತೀರಾ. ವೆರಿ ಗುಡ್ ಲಿಸ್ನರ್ ಅಂತ ಹೇಳ್ತೀನಿ. ನೀವು ಏನೇ ಇದ್ರು, ಲೈಕ್ ಲೆಟ್ಸ್ ಸೇ ನನಗೇನಾದ್ರು ಪ್ರಾಬ್ಲಮ್ ಆದರೆ ಐ ವಿಲ್ ಡೆಫಿನೆಟ್ಲಿ ಕಾಲ್ ಯು. ಇಫ್ ಯು ಆರ್ ಮೈ ಕ್ಲೋಸ್ ಫ್ರೆಂಡ್ ನನ್ನ ಲೈಫಲ್ಲಿ, ಐ ವಿಲ್ ಡೆಫಿನೆಟ್ಲಿ ಕಾಲ್ ಯು. ನೋ, ಸೊ ಐ ನೀಡ್ ಸಂಬಡಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಅಂತ ಅಂದರೆ ಐ ವಿಲ್ ಕಾಲ್ ಯು. ಓಕೆ, ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಆ್ಯಂಡ್ ಯು ವಿಲ್ ಬಿ ವೆರಿ ಕಂಫರ್ಟಬಲ್. ನಾನು ಕಾಲ್ ಮಾಡಿದಾಗ ನೀವು ಓಪನ್ ಆಗಿ ಕೇಳೋದು. ಬರೀ ನಾನೊಂದು ಹೇಳಿದ್ರೆ ನೀವೊಂದು ಹೇಳೋದಲ್ಲ, ಹೌದು ನನ್ನ ಜೀವನದಲ್ಲೂ ಹಿಂಗೆ ಆಯಿತು ಅನ್ನೋದಲ್ಲ. ಓಕೆ, ಫಸ್ಟು ನನಗೇನಾಯಿತು ಅದನ್ನು ಪೇಷನ್ಸ್ ಆಗಿ ಕೇಳಿಸ್ಕೊತೀರಾ, ಆಮೇಲೆ ಅಡ್ವೈಸ್ ಕೊಡ್ತೀರಾ. ಅಡ್ವೈಸ್ ಕೊಡೋದಕ್ಕಿಂತನೂ ಇಂಪಾರ್ಟೆಂಟ್ ನಿಮಗೆ ಆ ಹೀಲಿಂಗ್ ಕಳಿಸೋದು, ಆ ಪ್ರೀತಿ ಕಳಿಸೋದು. ಓ ಹೌದಾ, ಹೀಗಾಯ್ತಾ ಅಂಥೇಳಿ ಜೆನ್ಯುವನ್ನಾಗಿ ಇಂಟ್ರೆಸ್ಟ್ ತೋರಿಸೋದು. ಸುಮ್ಮನೆ ಏನೋ ಬೇಕಾಬಿಟ್ಟಿ ಅಲ್ಲ. ಲೈಕ್ ಲೆಟ್ಸ್ ಸೇ ಹೇಗಿದ್ದೀರಾ ಅಂತ ಕೇಳ್ತೀವಿ ಜನರಿಗೆ, ಹೋದವ್ರಿಗೆ ಬಂದವ್ರಿಗೆಲ್ಲ. ಆ್ಯಕ್ಚುಲಿ ವಿ ಡೋಂಟ್ ಕೇರ್ ಅವ್ರು ಹೆಂಗಿದ್ದಾರೆ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ನಿಮ್ಮ ಗೈಡ್ಸು ಆ್ಯಕ್ಚುಲಿ ನಿಮ್ಮ ಎನರ್ಜಿ ಬಗ್ಗೆ ತಿಳಿಸ್ತಾ ಇರೋದು ನನಗೆ. ನೀವು ಯಾರಿಗಾದ್ರೂ ಹೇಗಿದ್ದೀರಾ ಅಂತ ಕೇಳಿದ್ರೆ ಯು ಆರ್ ಜೆನ್ಯುವನ್ಲಿ ಇಂಟ್ರೆಸ್ಟೆಡ್, ಅವ್ರು ಹೆಂಗಿದ್ದಾರೆ, ಅವ್ರ ಜೀವನ ಹೆಂಗಿದೆ ಅಂತ ಹೇಳಿ. ಸುಮ್ಮನೆ ಏನೋ ಒಂದು ಹೆಂಗಿದ್ದೀರಾ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರೋದಲ್ಲ. ಸೊ ದಟ್ ಈಸ್ ಹೌ ಇಂಟ್ರೆಸ್ಟೆಡ್ ಯು ಆರ್ ಬೇರೆಯವ್ರನ್ನ ನೋಡ್ಕೊಳ್ಳೋದ್ರಲ್ಲಿ, ಬೇರೆಯವ್ರಿಗೆ ಕೊಡೋದ್ರಲ್ಲಿ, ಬೇರೆಯವ್ರನ್ನ ಪ್ರೀತಿಸೋದ್ರಲ್ಲಿ. ಸೊ ಯು ಆರ್ ಅ ಗಾಡೆಸ್, ಗಾಡ್, ಏಂಜಲಿಕ್ ಎನರ್ಜಿ ನಿಮ್ಮದು. ಸೊ ನಿಮ್ಮ ಈ ಪ್ಯೂರ್ ಹಾರ್ಟ್ನ, ಈ ಪ್ಯೂರ್ ನೇಚರ್ನ ತುಂಬ ಜನ ಉಪಯೋಗಿಸ್ಕೊಂಡಿರ್ಬೋದು ನಿಮ್ಮ ಜೀವನದಲ್ಲಿ, ಅಥವಾ ತುಂಬಾ ಹಾರ್ಟ್ ಬ್ರೇಕ್ ಆಗಿರ್ಬೋದು. ಇದರಿಂದ ತುಂಬಾ ಪಾಠ ಕಲ್ತಿರ್ಬೋದು. ಇವಾಗ ಬೌಂಡ್ರಿ ಹಾಕೋದನ್ನು ಕಲ್ತಿರ್ಬೋದು. ನಿಮ್ಮ ಎನರ್ಜಿ ಇಷ್ಟು ಹೈ ವೈಬ್ರೇಷನ್ ಅಂತ ತಿಳ್ಕೊಂಡು, ಇವಾಗ ನೀವು ಯಾರು ಅಂತ ತಿಳ್ಕೊಂಡು ಈ ಹೊಸ ಒಂದು ಚಾಪ್ಟರ್ಗೆ ನೀವು ಮೂವ್ ಆಗಿರ್ಬೋದು. ಆಲ್ರೆಡಿ ಆದಂಥ ಹಾರ್ಟ್ ಬ್ರೇಕ್ಗಳಿಂದ ನಿಮ್ಮ ಪವರ್ ಏನು ಅಂತ ತಿಳ್ಕೊಳ್ತಾ, ಯಾರಿಗೆ ನಿಮ್ಮ ಇಂಥ ಒಂದು ಪ್ಯೂರ್ ಎನರ್ಜಿನ ಕೊಡೋ ಅಂಥ, ಈಸ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ಇದೆ ಅನ್ನೋದನ್ನು ಇವಾಗ ತಿಳ್ಕೊಳ್ತಾ ಇರ್ಬೋದು. ಆ ಲರ್ನಿಂಗ್ ಜರ್ನಿನಲ್ಲಿ ನೀವು ಇರ್ಬೋದು ಇವಾಗ ಸದ್ಯಕ್ಕೆ. ಬಟ್ ಇನ್ ಜನರಲಿ ದಿಸ್ ಈಸ್ ಯೋರ್ ಎನರ್ಜಿ, ಅ ಪ್ಯೂರ್ ಸೋಲ್. ಆ್ಯಂಡ್ ಆಲ್ಸೋ ಸ್ಪಿರಿಚುವಲ್ ರೆಲ್ಮ್ ಜೊತೆ ತುಂಬ ಕ್ಲೋಸ್ ಆಗಿ ಕನೆಕ್ಟ್ ಆಗಿರೋದು. ನಿಮ್ಮ ಬೆನ್ನ ಹಿಂದೆ ಯಾರಾದರೂ ನಿಮಗೆ ಮೋಸ ಮಾಡಿದ್ರೆ, ಅಥವಾ ಮಾಡೋ ಪ್ರಯತ್ನ ಪಟ್ಟರೆ, ಅಥವಾ ನಿಮಗೆ ತೊಂದರೆ ಕೊಡೋ ಪ್ರಯತ್ನ ಪಟ್ಟರೆ, ಆರ್ ಫಾರ್ ವಾಟ್ ಎವರ್ ರೀಸನ್ ನಿಮ್ಮ ಬೆನ್ನ ಹಿಂದೆ ಏನಾದರೂ ಆಗ್ತಿದ್ರೆ, ನಿಮಗೆ ಅನಾನುಕೂಲ ಆಗೋ ಥರ ನಿಮ್ಮ ಗೈಡ್ಸ್ ನಿಮಗೆ ಕೈಂಡ್ ಆಫ್ ದೇ ಸ್ಟಾರ್ಟ್ ಗಿವಿಂಗ್ ಯು ಮೆಸೇಜಸ್ ಅವ್ರ ಇನ್ಫಾರ್ಮೇಷನ್ ಇದ್ರ ಬಗ್ಗೆ. ಪೇ ಅಟೆನ್ಷನ್, ಇಲ್ಲೇನೋ ಸರಿ ಇಲ್ಲ ಅನ್ನೋ ಥರ.
ಓಕೆ, ಸೊ ದ ನೆಕ್ಸ್ಟ್ ಕಾರ್ಡ್ ಇಸ್ 3 ಆಫ್ ಪೆಂಟಿಕಲ್ಸ್. ನಿಮ್ಮ ಎನರ್ಜಿ ಬಂದು ಗ್ರೂಪ್ ನಂಬರ್ 2 ಬರೀ ನೀವು ಒಬ್ಬರೇ ಬೆಳಿಬೇಕಂತಲ್ಲ, ನಿಮ್ಮ ಜೊತೆ ಇರೋರ್ನೆಲ್ಲ ಬೆಳೆಸೋ ಅಂಥ ಒಂದು ಎನರ್ಜಿ. ಲೈಕ್ ಮನೆಯಲ್ಲಿ ಆ ತಾಯಿ ಅನ್ನೋಂಥ ಒಂದು ಹೈ ವೈಬ್ರೇಷ್ನಲ್ ಆರ್ಕಿಟೈಪ್, ಲೆಟ್ಸ್ ಇಡೀ ಫ್ಯಾಮಿಲಿನ ಹಿಡಿದಿಡೋವಂಥ ಒಂದು ಪರ್ಸ್ನಾಲಿಟಿ ಇರ್ತಾರಲ್ಲ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ. ಬಟ್ ಈ ವ್ಯಕ್ತಿ ಎಂಟೈರ್ ಫ್ಯಾಮಿಲಿಯ ಪಿಲ್ಲರ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ಯು. ಎಂಟೈರ್ ಕಮ್ಯುನಿಟಿನ, ಎಂಟೈರ್ ಫ್ಯಾಮಿಲಿನ ಹಿಡಿದಿಡೋಕ್ಕಾಗುವಂಥ ಒಂದು ಪಿಲ್ಲರ್ ನೀವಿಲ್ಲ ಅಂತಂದರೆ ಎಲ್ಲರೂ ಒಬ್ರೊಬ್ರು ಒಂದೊಂದು ದಿಕ್ಕಲ್ಲಿ ಹೋಗ್ತಾರೆ. ಸೊ ನೀವು ಮನೆಯಲ್ಲಿ ಅಡುಗೆ ಮಾಡಿದರೆ ಲೈಕ್ ಆ ಫ್ಯಾಮಿಲಿ ಕೊಡಬೇಕು, ಈ ಫ್ಯಾಮಿಲಿ ಕೊಡಬೇಕು, ಇವ್ರಿಗೆ ಕೊಡಬೇಕು, ಆ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಬೇಕು. ಮೇ ಬಿ ಒಂದು ಸಣ್ಣ ಗ್ಯಾದ್ರಿಂಗ್ ಅಂತಂದರೆ ಇವ್ರನ್ನ ಬಿಟ್ಟು ಮಾಡೋಕ್ಕಾಗತ್ತಾ, ಅವ್ರೂ ಕರಿಬೇಕು. ಸೊ ನೀವು ಎಲ್ಲರೂ ಇನ್ವಾಲ್ವ್ ಮಾಡೋದು ನಿಮ್ಮ ಲೈಫಲ್ಲಿ, ಸೊ ದಟ್ ಅವ್ರಿಗೂ ಈ ಪ್ರೀತಿ ಕೊಡಬೇಕು, ಅವ್ರಿಗೂ ಇದು ಕೊಡಬೇಕು. ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಲೈಕ್ ಬೇರೆಯವ್ರಿಗೇನಾದರೂ ಸಪೋರ್ಟ್ ಮಾಡಲ್ಲ, ಬೇರೆಯವ್ರಿಗೇನಾದರೂ ಕೊಡಲ್ಲ. ಸೊ ಲಾಟ್ ಆಫ್ ಗಿವಿಂಗ್ ಆ್ಯಂಡ್ ಜನರಾಸಿಟಿ ನಿಮ್ಮ ಎನರ್ಜಿನಲ್ಲಿ ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ವಾಟ್ ಐ ವಿಲ್ ಟೆಲ್, ಅ ವೆರಿ ಜನರಸ್. ಲೆಟ್ ಮಿ ಟೆಲ್ ಯು ಅಗೇನ್, ಇಟ್ಸ್ ಅ ಗಾಡ್ angelic energy ನಿಮ್ಮದು ಗ್ರೂಪ್ ನಂಬರ್ 2. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸೊ ಮೋಸ್ಟ್ಲಿ ನಾನು ಇಷ್ಟೊಂದು ನಿಮ್ಮನ್ನು ಹೊಗಳ್ದಾಗ, ಇಷ್ಟೊಂದು ಡೀಪ್ ವ್ಯಕ್ತಿತ್ವ ನಿಮ್ಮದು ಅಂತ ಹೇಳಿದಾಗ, ಯಾರು ನಿಮ್ಮ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಭಯ ಆಗ್ಬೋದು ನಿಮ್ಮ ಲೈಫಲ್ಲಿ ಎಂಟರ್ ಆಗೋದಕ್ಕೆ. ಅಬ್ಬಾ, ಇಂಥ ಒಂದು ಲವ್ನ, ಇಂಥ ಒಂದು ಎನರ್ಜಿನ ನಾನು ಮ್ಯಾಚ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ನಿಮ್ಮ ಎನರ್ಜಿನಲ್ಲಿ. ಲೈಕ್ ಎಲ್ಲರನ್ನೂ ಕೂಡಿಸಿ, ಎಲ್ಲರನ್ನೂ ಒಗ್ಗೂಡಿಸೋ ಅಂಥ ಒಂದು ಎನರ್ಜಿ, ಎಲ್ಲರನ್ನೂ ಬ್ರೇಕ್ ಮಾಡುವಂಥದ್ದಲ್ಲ, ಎಲ್ಲರನ್ನೂ ಒಂದು ಕಡೆಗೆ ಸೇರಿಸೋ ಅಂಥ ಒಂದು ಎನರ್ಜಿ ನೀವು. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಮದರ್ಲಿ ಎನರ್ಜಿ. ದ ಎಂಪ್ರೆಸ್ ಕಾರ್ಡ್, ಬ್ಯೂಟಿಫುಲ್ ಆ್ಯಂಡ್ ಎಕ್ಸಾಕ್ಟ್ಲಿ ನಾವು ಮಾತಾಡ್ತಾ ಇರೋದು ಎಂಟೈರ್ ಗ್ರೂಪಲ್ಲಿ ಯು ಆರ್ ದ ಮೇನ್ ಪಿಲ್ಲರ್. ನಿಮ್ಮ ಫ್ಯಾಮಿಲಿನಲ್ಲಿ ಒಪ್ಕೊಳ್ತಾರೋ ಇಲ್ವೋ, ನಿಮ್ಮ ಫ್ಯಾಮಿಲಿಯವ್ರಿಗೆ ಅದ್ರ ಬೆಲೆ ಗೊತ್ತಿದೆಯೋ ಇಲ್ವೋ, ಬಟ್ ಇವತ್ತಿನ ರೀಡಿಂಗಲ್ಲಿ ಐ ಆಮ್ ಟೆಲ್ಲಿಂಗ್ ಯು ಆರ್ ದ ಪಿಲ್ಲರ್. ಗ್ರೂಪ್ ನಂಬರ್ 2 ದ ಎಂಟೈರ್ ಸಿಸ್ಟಮ್ನ ಹಿಡಿದಿಡೋ ಅಂಥ ಪಿಲ್ಲರ್ ನೀವು. ಎಲ್ಲರನ್ನೂ ಒಗ್ಗೂಡಿಸೋ ಅಂಥ ಒಂದು ಎನರ್ಜಿ. ಲೈಕ್ ವೆರಿ ಬ್ಯೂಟಿಫುಲ್. ಗ್ರೂಪ್ ನಂಬರ್ 2, ಲೈಕ್ ಎಲ್ಲಿದ್ದೀರಾ ನೀವು? ಇಂಥ ಒಂದು ಪ್ರೀತಿನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ವೇರ್ ಆರ್ ಯು, ವಾಟ್ ಆರ್ ಯು ಡೂಯಿಂಗ್, ಹೆಂಗಿದ್ದೀರಾ, ಹಾಯ್, ಹಲೋ. ಓಕೆ, ಸೊ ದಟ್ ಈಸ್ ವಾಟ್ ಐ ಟೆಲ್. ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರೋರಿಗೆ, ಓ ಮೈ ಗಾಡ್, ದೇ ಆರ್ ಗಾಡ್ಲಿ. ಓಕೆ, ಸುಮ್ಮನೆ ಅನ್ನೆಸರಿಯಾಗಿ ಅವ್ರ ಟೈಮ್ ವೇಸ್ಟ್ ಮಾಡಿ, ಅವ್ರ ಎನರ್ಜಿ ವೇಸ್ಟ್ ಮಾಡಬೇಡಿ. ಅವ್ರಿಗೆ ಬೆಲೆ ಕೊಡೋಕ್ಕೆ ಗೊತ್ತಿದ್ರೆ ಮಾತ್ರ, ಅವರ ಈ ಎನರ್ಜಿಗೆ, ಅವರ ಒಂದು ವೈಬ್ರೇಷನ್ಗೆ ನೀವು ಮ್ಯಾಚ್ ಆದರೆ ಮಾತ್ರ ಗೋ ಡಿಸ್ಟರ್ಬ್ ದೆಮ್. ಇಲ್ಲ ಅಂತಂದರೆ ದೆರ್ ಇಸ್ ನೋ ಪಾಯಿಂಟ್. ಯಾಕೆಂದರೆ ನಿಮ್ಮ ಎನರ್ಜಿ ಅವರ ಎನರ್ಜಿ ಮ್ಯಾಚ್ ಆಗೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ದೇ ಆರ್ ಇನ್ ಅನದರ್ ಲೆವೆಲಲ್ಲಿ ಇರುವಂಥ ಒಂದು ವ್ಯಕ್ತಿ. ವೆರಿ ಬ್ಯೂಟಿಫುಲ್, ವೆರಿ ಅಮೇಝಿಂಗ್ ಎನರ್ಜಿ ಅವ್ರದ್ದು. ಲುಕ್ ಅಟ್ ಆಲ್ ದ ಕಾರ್ಡ್ಸ್ ನಿಮಗೆ ಬರ್ತಾ ಇರೋದು. ವಿ ಹ್ಯಾವ್ ಹೈ ಪ್ರಿಸ್ಟೆಸ್, ಅ ವೆರಿ ಸ್ಪಿರಿಚುವಲ್ ಎನರ್ಜಿ. ಸ್ಪಿರಿಚುವಲ್ ಸಾಧನೆಗಳೆಲ್ಲ ಮಾಡ್ತಿರ್ಬೋದು ನೀವು. ಸೊ ದಟ್ ಈಸ್ ವಾಟ್ ಐ ವಿಲ್ ಟೆಲ್. ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರೋರಿಗೆ, ಸ್ಪಿರಿಚುವಲ್ ಪಾತಲ್ಲಿ ಇರುವಂಥವ್ರು ಇವರು. ತುಂಬ ಜನ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಸ್ಪಿರಿಚುವಲ್ ಪಾತಲ್ಲಿ ಆಲ್ರೆಡಿ ನಡೀತಾ ಇರೋರು, ಅವರ ಸೋಲ್ ಪರ್ಪಸ್ನ ತಿಳ್ಕೊಳ್ತಾ ಇರೋರು, ಅವ್ರ ಸೋಲ್ ಡೈರೆಕ್ಷನಿಗೆ ಅಲೈನ್ ಆಗ್ತಾ ಇರೋರು, ಅವರ ವ್ಯಾಲ್ಯೂನ ತಿಳ್ಕೊಳ್ತಾ ಇರೋರು, ಬೌಂಡ್ರಿ ಸೆಟ್ ಮಾಡ್ತಾ ಇರೋರು, ಅವರ ಹಾರ್ಟ್ನ ಫಾಲೋ ಮಾಡೋದು ಹೇಗೆ ಅಂತ ಕಲಿತಾ ಇರೋರು, ಅವರ ಪ್ರೀತಿಯ ಬೆಲೆ ಏನು, ಅವ್ರ ಬೆಲೆ ಏನು ಅಂತ ಅವರು ಇವಾಗ ತಿಳ್ಕೊಳ್ತಾ ಇರೋವಂಥವ್ರು, ಅವರ ಒಳಗಡೆ ಇರುವಂಥ ಮ್ಯಾಜಿಕ್ನ ಅವ್ರು ತಿಳ್ಕೊಳ್ತಾ ಇರೋವಂಥವ್ರು, ಐ ಆಮ್ ಅ ಬ್ಯೂಟಿಫುಲ್ ಮ್ಯಾಜಿಕಲ್ ಪರ್ಸನ್ ಅಂತ ತಿಳ್ಕೊಳ್ತಾ ಇರೋರು. ಸೊ ಲೈಕ್ ಯು ಆರ್ ಹೈಲಿ ಕನೆಕ್ಟೆಡ್ ಸ್ಪಿರಿಚುವಾಲಿಟಿನಲ್ಲಿ, ಸ್ಪಿರಿಚುವಲ್ ಲೆವೆಲಲ್ಲಿ, ಸ್ಪಿರಿಚುವಲ್ ಮಾಸ್ಟರ್ಸ್ ಜೊತೆ ಅಥವಾ ನಿಮ್ಮ ಗೈಡ್ಸ್ ಜೊತೆ ತುಂಬಾ ಡೀಪಾಗಿ ಕನೆಕ್ಟ್ ಆಗಿರುವಂಥ ಪರ್ಸ್ನಾಲಿಟಿ ಇವ್ರದ್ದು. ಸೊ ದೇ ಆರ್ ನಾಟ್, ದ ಥಿಂಗ್ ಈಸ್ ಗ್ರೂಪ್ ನಂಬರ್ 2, ನೀವು ಯು ಆರ್ ಡೌನ್ ಟು ಅರ್ತ್, ಲೈಕ್ ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್, ವೆರಿ ಸಿಂಪಲ್ ಲೈಫ್, ಅ ಸಿಂಪಲ್ ಹ್ಯೂಮನ್ ಬೀಯಿಂಗ್ ನೀವು. ಅಟ್ ದ ಸೇಮ್ ಟೈಮ್ ನಿಮಗೆ ಇಂಥ ಒಂದು ಸ್ಪಿರಿಚುವಲ್ ನಾಲೆಜೂ ಇರೋದು, ನೀವು ಯಾರಿಗೂ ತೋರಿಸ್ಕೊಳ್ಳೋದು ಇಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ನೀವು ಹೇಳಿದ್ರೆ ಹೌದು ನಾನು ಇದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಜನರು ಓ ಹೌದಾ ಅಂಥೇಳಿ ಕೈಂಡ್ ಆಫ್ ಸರ್ಪ್ರೈಸ್ ಆಗ್ಬೋದು. ಯಾಕೆಂದರೆ ನೀವು ನಿಮ್ಮ ಬಗ್ಗೆ ಅಷ್ಟೊಂದು ಹೇಳ್ಕೊಳ್ಳೋದಿಲ್ಲ. ಆ್ಯಂಡ್ ಯು ಆರ್ ವೆರಿ ಗ್ರೌಂಡ್ ಟು ಅರ್ತ್, ಅಟ್ ದ ಸೇಮ್ ಟೈಮ್ ವೆರಿ ಹೈ ವೈಬ್ರೇಷ್ನಲ್. ಸೊ ಇಂಥ ಒಂದು ಹ್ಯೂಮಿಲಿಟಿ, ಇಂಥ ಒಂದು ಸಿಂಪ್ಲಿಸಿಟಿ ಇರಬೇಕಂತ ಅಂದರೆ ಯು ಆರ್ ಡೆಫಿನೆಟ್ಲಿ ಅ ಓಲ್ಡ್ ಸೋಲ್.
ಆರ್ ಅ ವೆರಿ ಹೈ ವೈಬ್ರೇಷನಲ್ ಸೋಲ್. ಅವ್ರಿಗೆ ಮಾತ್ರನೇ ಇದು ಈಗೋ ಅಡ್ಡ ಬರ್ದಿರ ಈ ಹೀಲಿಂಗ್ ಎನರ್ಜಿನ, ಈ ಲವಿಂಗ್ ಎನರ್ಜಿನ ಕೊಡೋದಕ್ಕಾಗೋದು. ಸೊ ಥ್ಯಾಂಕ್ ಯು ಸೋ ಮಚ್ ಭೂಮಿ ಮೇಲೆ ಇರೋದಕ್ಕೆ. ಅಪಾರ್ಟ್ ಫ್ರಮ್ ಯಾರು ನಿಮ್ಮ ಬಗ್ಗೆ ಕೇಳಕ್ಕೆ ಬಂದಿದ್ದಾರೆ ಆ ಸ್ಟೋರಿನ ಪಕ್ಕಕ್ಕಿಟ್ರೆ, ಫ್ರಮ್ ಮೈ ಸೈಡ್ ಥ್ಯಾಂಕ್ ಯು ಸೋ ಮಚ್. ಈ ಭೂಮಿ ಮೇಲೆ ಇಂಥ ಒಂದು ಬ್ಯೂಟಿನ, ಇಂಥ ಒಂದು ಎನರ್ಜಿನ ನೀವು ತರ್ತಾ ಇರೋದಕ್ಕೆ. ಯಾ, ವಿ ಹ್ಯಾವ್ ಜಡ್ಜ್ಮೆಂಟ್, ಲಿಬರೇಷನ್. Next card is Four of Swords and the last card is Wheel of Fortune. You guys are definitely healers ಒಂದಲ್ಲ ಒಂದು ವಿಧಾನದಲ್ಲಿ. ಸೊ ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರೋರು ಮೇ ಬಿ ಇವ್ರ ಹತ್ರ ಹೀಲಿಂಗ್ ಮಾಡಿಸ್ಕೊಂಡ್ರೆ ನನಗೆ ಸರಿ ಹೋಗತ್ತಾ, ಲೈಕ್ ಈ ಹೀಲರ್ ಹೇಗೆ ಅಂತ ಕೇಳಕ್ಕೆ ಬಂದಿದ್ರೆ, ಯು ಆರ್ ದಿ ಮೋಸ್ಟ್ ಪವರ್ಫುಲ್ ಹೀಲರ್ಸ್. ಡೆಫಿನೆಟಾಗಿ ಹೋಗಿ ಅವ್ರ ಹತ್ರ ಹೀಲಿಂಗ್ ಮಾಡಿಸ್ಕೊಳ್ಳಿ ಅಥವಾ ಅವ್ರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಯು ಹ್ಯಾವ್ ಅ ಕೆಪಾಸಿಟಿ. ಅವ್ರು ಯಾವುದೇ ಲೆವೆಲಲ್ಲಿ ಇದ್ರೂ ನಿಮ್ಮ ಹತ್ರ ಬರುವಂಥ ವ್ಯಕ್ತಿಗೆ ಅದೇ ಒಂದು ಇಂಟೆನ್ಸಿಟಿಯ ಪ್ರೀತಿನ ನೀವು ಕೊಡ್ತೀರಾ. ಲೈಕ್ ಯು ಗಿವ್ ಲವ್ ಅನ್ಕಂಡೀಷ್ನಲಿ. ಅದರಿಂದನೇ ಎಷ್ಟೋ ಹೀಲಿಂಗ್ ಆಗೋಗುತ್ತೆ ಅವ್ರಿಗೆ. ನನ್ನ ಮಾತನ್ನು ಕೇಳ್ತಿರಲ್ಲ, ಅದರಿಂದನೇ ನಮಗೆ ಎಷ್ಟೋ ಹೀಲಿಂಗ್ ಆಗೋಗುತ್ತೆ. ನಮ್ಮ ಜೊತೆ ಕೂತ್ಕೊಂಡು ನೋವನ್ನ ಶೇರ್ ಮಾಡ್ಕೊಳ್ತಿರಲ್ಲ, ಅದರಿಂದನೇ ಎಷ್ಟೊಂದು ಹೀಲಿಂಗ್ ಆಗೋಗುತ್ತೆ. ಸೊ ಐಲ್ ಸೇ ಆಬ್ಸಲ್ಯೂಟ್ಲಿ ಅ ಪವರ್ಫುಲ್ ಹೀಲರ್ ಅವರು. ಡೆಫಿನೆಟಾಗಿ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಯು ಹೆಲ್ಪ್ ಪೀಪಲ್ ಹೀಲಿಂಗ್ ಇನ್ ಎನಿ ವೇ, ಹಾರ್ಟ್ ಬ್ರೇಕಿಂದ ಹಿಡಿದು ಫಿಸಿಕಲ್ ಹೆಲ್ತಿಂದ ಹಿಡಿದು. ಯು ಮೇ ಬಿ ಆ್ಯಕ್ಚುಲಿ ಅ ಹೀಲರ್ ಈ ಗ್ರೂಪಲ್ಲಿ ಇರೋವಂಥವ್ರು. ಸೊ ಡೆಫಿನೆಟಾಗಿ ಕಂಟಿನ್ಯೂ ಮಾಡಿ ನಿಮ್ಮ ಈ ಹೀಲಿಂಗ್ ಕ್ರಾಫ್ಟನ್ನ ಅಥವಾ ಹೀಲಿಂಗ್ ಎಬಿಲಿಟೀಸ್ನ. ಯು ವಿಲ್ ಬಿ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಅ ವೆರಿ ಗುಡ್ ಹೀಲರ್ ನೀವು. ಸೊ ಸೊ ದಿಸ್ ಇಸ್ ವಾಟ್ ಐ ಟೆಲ್. ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರೋರಿಗೆ, ನಿಮ್ಮನ್ನು ಯಾವುದೇ ಒಂದು ಕಂಡೀಷನ್ ಇಲ್ದಿರ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನೀವು ಯಾವ ಥರ ಹೋದ್ರೂ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನೀವು ಏನು ಕೊಡ್ತೀರಾ ಕೊಡೋಲ್ಲ ಅಂತ ಅವರು ನೋಡೋದಿಲ್ಲ. ನೀವು ಇದನ್ನು ಕೊಟ್ಟರೆ ನಾನು ಅದನ್ನು ಕೊಡ್ತೀನಿ ಅನ್ನೋವಂಥ ಬಿಸ್ನೆಸ್ ಮೆಂಟ್ಯಾಲಿಟಿ ಇಲ್ಲ ಅವ್ರಿಗೆ. ಅವರ ಪ್ರೀತಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇ ಬೌಂಡ್ರೀಸ್ ಇಲ್ಲ. ಅವ್ರು ಪ್ರೀತಿಸೋದು ಬಿಕಾಸ್ ಅವರ ಎನರ್ಜಿ ಒಂದು ಪ್ರೀತಿ ಆಗಿರೋದ್ರಿಂದ ದೇ ಜಸ್ಟ್ ಗಿವ್ ಲವ್ ಪ್ರತಿಯೊಬ್ರಿಗೂ. ಸೊ ದೇರ್ ಇಸ್ ನೋ ಜಡ್ಜ್ಮೆಂಟ್. ಇವ್ರ ಹತ್ರ ಹೋದರೆ ಅವ್ರು ಜಡ್ಜ್ ಮಾಡೋದಿಲ್ಲ. ನೀವು ಈ ಥರ, ನೀವು ಆ ಥರ ಗಾಸಿಪ್ ಮಾಡೋದು, ಜಡ್ಜ್ ಮಾಡೋದು, ಹಿಂದೆ ಒಂದು ಮಾತಾಡೋದು, ಮುಂದೆ ಒಂದು ಮಾತಾಡೋದು, ಇವ್ರು ಈ ಥರ, ಅವ್ರು ಆ ಥರ, ಈ ಥರ ಎಲ್ಲ ಯಾವುದು ಮಾಡೋದಿಲ್ಲ ನೀವು. ಬಿಕಾಸ್ ಯು ಆರ್ ಪ್ಯೂರ್ ಎನರ್ಜಿ, ಪ್ಯೂರ್ ಸೋಲ್ಸ್. ನೀವು ಎಲ್ಲರೂ ಅವ್ರವ್ರ ಜೀವನನ ಅವ್ರವ್ರು ಮಾಡೋದು ಹೇಗಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಹಣೆ ಬರ ಅವ್ರಿಗೆ ಬಿಟ್ಟಿದ್ದು. ನಾವು ಅದ್ರ ಬಗ್ಗೆ ಗಾಸಿಪ್ ಮಾಡಿ ಅಥವಾ ಅದ್ರ ಬಗ್ಗೆ ವಿಚಾರ ಮಾಡಿ ಏನೂ ಪ್ರಯೋಜನ ಇಲ್ಲ. ಸೊ ಯು ಡೋಂಟ್ ಗಾಸಿಪ್. ಒಬ್ಬರು ಬೆನ್ನ ಹಿಂದೆ ಮಾತಾಡೋದು, ಇವ್ರ ಬಗ್ಗೆ ವಿಚಾರ, ಯು ಡೋಂಟ್ ಡೂ ಆಲ್ ದ್ಯಾಟ್. ನಿಮ್ಮದೇ ತಿಳ್ಕೊಳ್ಳೋದಕ್ಕೆ ನಿಮಗೇನೆ ಸಾವಿರಾರು ವಿಚಾರಗಳಿದೆ. ಸೊ ಯು ಡೋಂಟ್ ಬಾದರ್ ಯಾರು ಏನು ಅಂತ ಹೇಳಿ. ಆ್ಯಂಡ್ ಆಲ್ಸೋ ಒನ್ ಲಾಸ್ಟ್ ಥಿಂಗ್ ಐ ವಿಲ್ ಟೆಲ್. ಯಾರು ವಿಚಾರ ಮಾಡೋಕ್ಕೆ ಬಂದಿದ್ದಾರೆ, ಇನ್ ಕೇಸ್ ಇಫ್ ಇಟ್ ಇಸ್ ಲವ್ ಪಾರ್ಟ್ನರ್ಶಿಪ್ ಆ ಥರ ಒಂದು ವಿಚಾರದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಕೇಳಕ್ಕೆ ಬಂದಿದ್ರೆ, ಐ ಟೆಲ್ ಯು ಗೈಸ್ ಆರ್ ಹೋಪ್ಲೆಸ್ ರೊಮ್ಯಾಂಟಿಕ್ಸ್ ಅಂತ ಹೇಳಿ. ಸೊ ಈ ಮೂವಿಗಳೆಲ್ಲ ನೋಡಿರ್ತೀವಲ್ಲ, ಹೋಪ್ಲೆಸ್ ರೊಮ್ಯಾಂಟಿಕ್ಸ್ ಅಂತ ಹೇಳಿ. ಲೈಕ್ ಓ ಮೈ ಗಾಡ್, ಆ ಥರ ಒಂದು ಲವ್, ಆ ಥರ ಒಂದು ಡೆಪ್ತು, ಆ ಥರ ಒಂದು ಇಂಟಿಮಸಿ, ಆ ಥರ ಒಂದು ಎಕ್ಸ್ಪ್ರೆಷನ್ನು, ಆ ಥರ ಒಂದು ಎಮೋಷನ್ಸು ನಿಮ್ಮ ಲವ್ ಸ್ಟೋರಿ ಇವ್ರ ಜೊತೆ ಇದ್ದರೆ ಇಟ್ ವಿಲ್ ಬಿ ಡೀಪ್. ಇಟ್ ವಿಲ್ ಬಿ ಲೈಕ್ ಇದುವರೆಗೂ ಯಾರೂ ಇಂಥ ಒಂದು ಪ್ರೀತಿನ ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ, ಮುಂದೆ ಯಾರೂ ಕೊಡೋದಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಡೆಪ್ತಲ್ಲಿ ಇವ್ರ ಕೈಲಿ ಮಾತ್ರನೇ ನಿಮ್ಮನ್ನ ಪ್ರೀತಿಸೋದಕ್ಕಾಗೋದು. ಸೊ ಇಫ್ ಯು ಆರ್ ರೆಡಿ ಫಾರ್ ದಿಸ್ ಕೈಂಡ್ ಆಫ್ ಸ್ಟ್ರಾಂಗ್ ಇಂಟಿಮೇಟ್ ಲವ್, ಓನ್ಲಿ ದೆನ್ ಎಂಟರ್. ಇಲ್ಲಾಂದರೆ ಇದು ಎಲ್ಲರ ಕೈಲೂ ಇಂಥ ಒಂದು ಪ್ರೀತಿನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಏಕೆಂದರೆ ಆ ಹಾರ್ಟು ಅಷ್ಟು ಓಪನ್ ಇರಬೇಕಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನಿಮಗೇನೋ ಕೊಡೋವಂಥ ಶಕ್ತಿ ಇದೆ, ಇಷ್ಟು ಕೊಡ್ತೀರಾ. ಈಸ್ಕೊಳ್ಳೋರಿಗೆ ಅವ್ರ ಹಾರ್ಟು ಅಷ್ಟರ ಮಟ್ಟಿಗೆ ಓಪನ್ ಆಗಿರಬೇಕಲ್ಲ. ಇಲ್ಲಾಂದರೆ ಅವ್ರಿಗೆ ಭಯ ಆಗೋಗುತ್ತೆ, ಓ ಮೈ ಗಾಡ್ ಎಲ್ಲಿ ಈ ಥರ ಯಾರು ಪ್ರೀತಿಸ್ತಾರೆ ಅಂತ ಹೇಳಿ. ಎಷ್ಟೊಂದು ಪಾಸ್ಟಲ್ಲಿ ನಿಮಗೆ ಅದೇ ಪ್ರಾಬ್ಲಮ್ ಆಗಿರ್ಬೋದು ರಿಲೇಷನ್ಶಿಪ್ಗಳಲ್ಲಿ. ನೀವು ಇಂಥ ಒಂದು ಡೆಪ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ದಿರಾ ರಿಲೇಷನ್ಶಿಪ್ಗಳಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ಬಿಕಾಸ್ ದೇ ಡೋಂಟ್ ಈವನ್ ನೋ, ಐಡಿಯಾ ಕೂಡ ಇಲ್ಲ ಇಷ್ಟರ ಮಟ್ಟಿಗೆ ಪ್ರೀತಿ ಅನ್ನೋದು ಇದೇ ಭೂಮಿ ಮೇಲೆ ಅಂತ ಹೇಳಿ. ಸೊ ವೆರಿ ಫ್ಯೂ ಪೀಪಲ್, ಕೆಲವು ಜನರಿಗೆ ಮಾತ್ರನೇ ಇಂಥ ಒಂದು ಪ್ರೀತಿನ ಕೊಡೋಕ್ಕಾಗೋದು ಇಸ್ ಓಕೆ. ಸುಮಾರು ಜನ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ, ಬಟ್ ತಗೊಳ್ಳೋದಕ್ಕಾಗೋದು. ಏಕೆಂದರೆ ಅವ್ರದ್ದೇ ಬ್ಲಾಕೇಜಸ್ಗಳಿರುತ್ತೆ, ಅವ್ರದ್ದೇ ಲಿಮಿಟೇಷನ್ಸ್ಗಳಿರುತ್ತೆ. ಸೊ ನೀವು ಕೊಡ್ತಾ ಇರೋದು ಓಷನ್ ಲೆಕ್ಕದಲ್ಲಿ ಪ್ರೀತಿನ.
ಲೈಕ್ ಜನರು ಹಾರ್ಟ್ ಓಪನ್ ಆಗಿರೋದು ಒಂದು ಸ್ಮಾಲ್ ಹೋಲ್ ಅಥವಾ ಒಂದು ಸ್ಮಾಲ್ ಸ್ಪೂನ್ ಅಷ್ಟು ಓಪನ್ ಇದ್ದರೆ ಹೆಂಗೆ ಅವ್ರು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಓ ಮೈ ಗಾಡ್, ಯು ಆರ್ ಅದರ್ ವರ್ಲ್ಡ್. ಯು ಡೋಂಟ್ ಬಿಲಾಂಗ್. ಭೂಮಿ ಮೇಲೆ ನೀವು ಇರೋದು, ಐ ಡೋಂಟ್ ನೋ ಹೆಂಗೆ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಇಂಥ ಒಂದು ಹೈಯರ್ ವೈಬ್ರೇಷನಲ್ ಎನರ್ಜಿನ ಇಟ್ಕೊಂಡು, ಐ ಡೋಂಟ್ ನೋ. ಬಟ್ ಯಾ, ಥ್ಯಾಂಕ್ ಯು ಸೋ ಮಚ್ ಭೂಮಿ ಮೇಲೆ ಇರೋದಕ್ಕೆ. ಸೊ ದಿಸ್ ಇಸ್ ವಾಟ್ ಐ ಟೆಲ್ ಆ್ಯಸ್ ಅ ಟ್ಯಾರೋ ರೀಡರ್. ನಿಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಬಂದಿರೋರನ್ನ, ದೇ ಆರ್ ಲೈಕ್ ಗಾಡ್ಸ್, ಲೈಕ್ ಏಂಜಲ್ಸ್ ಈ ಭೂಮಿ ಮೇಲೆ ಇರುವಂಥವ್ರು. ಪ್ಯೂರ್ ಹಾರ್ಟ್, ಪ್ಯೂರ್ ಸೋಲ್, ಸೂಪರ್ ರೊಮ್ಯಾಂಟಿಕ್ ಆ್ಯಂಡ್ ಸೂಪರ್ ಗಿವಿಂಗ್ ಆ್ಯಂಡ್ ಜನರಸ್, ಮದರ್ಲಿ ಎನರ್ಜಿ, ಹೀಲಿಂಗ್ ಎನರ್ಜಿ, ಸಪೋರ್ಟಿವ್ ಎನರ್ಜಿ, ಅನ್ಕಂಡೀಷ್ನಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಎನರ್ಜಿ, ನಾನ್ ಜಡ್ಜ್ಮೆಂಟಲ್ ಆಗಿ ನಿಮ್ಮನ್ನು ಒಪ್ಕೊಳ್ಳೋ ಅಂಥ ಎನರ್ಜಿ. ದೆರ್ ಇಸ್ ನೋ ಗಾಸಿಪ್, ದೆರ್ ಇಸ್ ನೋ ಡ್ರಾಮಾ, ಹಿಂದೆ ಒಂದು ಮುಂದೆ ಒಂದು, ದೆರ್ ಇಸ್ ನೋ ಸಚ್ ಥಿಂಗ್. ಅ ಪ್ಯೂರ್ ಲವ್ ಬಿಟ್ಟು ಇನ್ನೇನು ಇವ್ರ ಹತ್ರ ನಿಮಗೆ ಸಿಗೋದಿಲ್ಲ. ಆ್ಯಂಡ್ ಬಿ ರೆಡಿ ಇಂಥ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ಪಿಗೆ ಎಂಟರ್ ಆಗೋದಕ್ಕೆ ಈ ವ್ಯಕ್ತಿ ಜೊತೆ, ಇಫ್ ಇಟ್ ಈಸ್ ಅ ರಿಲೇಷನ್ಶಿಪ್ ಆರ್ ವಾಟ್ ಎವರ್ ಇಟ್ ಈಸ್, ಬಿಕಾಸ್ ದೇ ಆರ್ ವೆರಿ ಹೈ ವೈಬ್ರೇಷನ್. ಆ್ಯಂಡ್ ಫೈನಲಿ ಆ ವಾರ್ನಿಂಗ್ ಅವ್ರಿಗೆ. ಸೊ ಡೋಂಟ್ ಫೂಲ್ ಅವ್ರ ಹಿಂದೆ, ಬಿಕಾಸ್ ಅವ್ರ ಇಂಟ್ಯೂಷನ್ನು ತುಂಬಾ ಸ್ಟ್ರಾಂಗ್ ಆಗಿದೆ. ಯು ಕ್ಯಾನಾಟ್ ಫೂಲ್ ದೆಮ್. ಅದಕ್ಕೂ ಸ್ಟ್ರಾಂಗ್ ಆಗಿ ಅವರ ಸ್ಪಿರಿಟ್ ಟೀಮ್ ಇರೋದು. ಸೊ ಅವ್ರು ಬಿಟ್ಬಿಟ್ರು, ಅವ್ರು ಮರ್ತು ಹೋದ್ರು ಅಥವಾ ಅವ್ರು ಇಗ್ನೋರ್ ಮಾಡಿದ್ರು, ಅವ್ರ ಸ್ಪಿರಿಟ್ ಟೀಮು ಇಗ್ನೋರ್ ಮಾಡೋದಿಲ್ಲ. ಕಾನ್ಸ್ಟೆಂಟಾಗಿ ಅವ್ರಿಗೆ ರಿಮೈಂಡ್ ಮಾಡ್ತಾ ಇರ್ತಾರೆ, ಮೆಸೇಜ್ ಕಳಿಸ್ತಾ ಇರ್ತಾರೆ, ಯು ಹ್ಯಾವ್ ಟು ಪೇ ಅಟೆನ್ಷನ್ ಅಂತ ಹೇಳಿ. ಆ್ಯಂಡ್ ದೇ ವಿಲ್ ನೋ ನೀವು ಏನೇ ಮಾತಾಡ್ಕೊಂಡ್ರು ಅಥವಾ ನೀವು ಏನೇ ಮಾಡಿದ್ರು ಅವ್ರ ಹಿಂದೆ. ಡೈರೆಕ್ಟಾಗಿ ಹೀಗೆ ಮಾಡಿದ್ರು ಅಂತ ಗೊತ್ತಾಗದೇ ಇರ್ಬೋದು, ಬಟ್ ಸಮಥಿಂಗ್ ಈಸ್ ರಾಂಗ್ ಅನ್ನೋವಂಥ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಅವ್ರಿಗೆ ತುಂಬ ಚೆನ್ನಾಗಾಗತ್ತೆ. ಸೊ ಡೋಂಟ್ ಫೂಲ್ ಅರೌಂಡ್ ಅವ್ರ ಜೊತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ವಿಲ್ ಟೆಲ್. ಗ್ರೂಪ್ ನಂಬರ್ 2, ಓ ಮೈ ಗಾಡ್, ವಿ ಕ್ಯಾನ್ ಟಾಕ್ ಆ್ಯಂಡ್ ಟಾಕ್ ಆ್ಯಂಡ್ ಟಾಕ್. ನಿಮ್ಮ ಎನರ್ಜಿನಲ್ಲಿ ಇಟ್ ಇಸ್ ಸೋ ಪೀಸ್ಫುಲ್, ಇಟ್ ಇಸ್ ಸೋ ಸಿರೀನ್, ಇಟ್ ಇಸ್ ಸೋ ಏಂಜಲಿಕ್. ಬಟ್ ಲೆಟ್ ಸ್ಟಾಪ್ ಇಲ್ಲಿ ಇವತ್ತನ ರೀಡಿಂಗ್ನ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಓ ಮೈ ಗಾಡ್, ನಿಮ್ಮ ರೀಡಿಂಗ್ 22 ನಿಮಿಷ ಹೋಗಿದೆ. ಐ ಡೆಂಟ್ ಇವನ್ ನೋಟಿಸ್. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಇವತ್ತನ ರೀಡಿಂಗ್ನ. ನಿಮ್ಮನ್ನು ಹೋಗಲಿದ್ದು ಅಥವಾ ನಿಮ್ಮ ಎನರ್ಜಿನ ನೀವೇ ಕೂತ್ಕೊಂಡು ನೋಡಿದ್ದು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಸೊ ಯಾ, ಡೋಂಟ್ ಫರ್ಗೆಟ್ ಇಂಟ್ಯೂಟಿವ್ ಆರೆಕಲ್ ರೀಡಿಂಗ್ ಕೋರ್ಸಿಗೆ ಜಾಯ್ನ್ ಆಗೋದಕ್ಕೆ. ಎಸ್ಪೆಷಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಬಿಕಾಸ್ ಯು ಆರ್ ಹೈಲಿ ಇಂಟ್ಯೂಟಿವ್ ಆಲ್ರೆಡಿ. ಇನ್ನು ನಿಮ್ಮ ಗೈಡ್ ಜೊತೆ ಹೇಗೆ ಕನೆಕ್ಟ್ ಆಗೋದು ಅಂತ ತಿಳ್ಕೊಳ್ಬೋದು. ಸೊ ಯಾ, ಡೋಂಟ್ ಫರ್ಗೆಟ್, ಕೆಳಗಡೆ ಲಿಂಕ್ ಇದೆ. ಕೋರ್ಸ್ ಜಾಯ್ನ್ ಆಗೋದಕ್ಕೆ 28ನೇ ತಾರೀಕು ಲಾಸ್ಟ್ ಡೇಟು. ಲವ್ ಯು ಆಲ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ. ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್.